भवभया शोकाश्च संहारिणे आनन्दामृतपूरिणे द्विजगमा सेवा सदा स्वामिन्नप्पगुरो त्वदीयचरणे वृत्तिः सदा जायताम् वृत्तिः सदा जायताम् जय जय नमः पार्वती अनंत कोटि ब्रह्मांड श्री सद्गुरु बाबा महाराज की जय श्री सद्गुरु अजय महाराज की जय श्री जगन्नाथ गौरा महाराज की जय श्री सद्गुरु अब्दुल महाराज की जय 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 ईश्वर पार्वती ಪ್ರಾತಃ ಸ್ಮರಣೀಯ ಪರಮ ಪಾವನ ಮೂರ್ತಿಗಳು ಲೋಕೋದ್ಧಾರವೇ ಉದ್ದೇಶವಾಗಿ ಸಾಕ್ಷಾತ್ ಭರ್ಗೋ ನರಾಕೃತಿ ಪರಮಾತ್ಮನೇ ನಮ್ಮ ನಿಮ್ಮೆಲ್ಲರಂತೆ ಶಿರ ಕರ ಚರಣಾದಿಗಳಿಂದ ಅವತಾರವನ್ನು ಕೊಟ್ಟು ಬರ್ತಾನೆ. ಅವತಾರ ಅಂದ್ರೆ ಏನ್ ಇದು? ಅವತಾರ ಅಂದ್ರೆ ಆ ಅಕಸ್ಮಾತ್ ಹೆಂಗದಾನ ಹಂಗ ಬಂದ ಅಂತ ಕೇಳಿದ್ರೆ ಅವನ ಸಮೀಪ ನಿಲ್ಲುವುದಲ್ಲಿ ಶಿವಾದನ ಪಂಚಮುಖ ಶಿವಸ್ತುತಿಯನ್ನು ಇಲ್ಲಿವರೆಗೆ ಕೇಳಿದ್ದೀರಿ ನೀವು. ಅವನ ಹೆಂಗದಾನ, ಅವನ ಕತಿ ಹೆಂಗೈತಿ ಅಂತ ಕೇಳಿದ್ರೆ ಪುಷ್ಪದಂತ ಬರೀತಾನೆ. ಅವನ ಸಾಧನೆ ಏನೇನದಾವ? ಮಹೋಕ್ಷ ಕಟ್ವಾಂಗಂ ಪರಶುರಜನಂ ಭಸ್ಮ ಪರಿಣ. ಈ ಸುಮ್ಮನೆ ಕೇಳಿದ್ದೇನೆ ಅದು. ಮಹೋಕ್ಷ ಕಟ್ವಾಂಗಂ ಪರಶುರಜಿನ ಭಸ್ಮ ಪರಿಣ ಕಪಾಲಂ ಚೇತಿ ಯತ್ತವ ವರದ ತಂತ್ರೋಪಕರಣಂ ಸುರಾಸ್ತಾಂ ಸ್ಥಾವೃದ್ಧಿಂ ದದಗಿತು ಭವದ್ಗುರು ಪ್ರಣೀತಾಂ ನಹಿ ಸ್ವಾತ್ಮಾರಾಮಂ ವಿಷಯ ಮೃಗದೃಷ್ಟವಾಗಮೈತಿ. ಪುಷ್ಪದಂತ ಬರೀತಾನೆ. ಆ ಹೆಂಗದಾನ ಅಂತ ಕೇಳಿದ್ರೆ ಮಹೋಕ್ಷ ಎತ್ತೈತೆ. ಮಹೋಕ್ಷ ಅಂದ್ರೆ ಎತ್ತು, ಅವಂದ ವಾಹನ ಎತ್ತು. ನಿಮ್ಮ ನೋಡ್ರಿ ಎಷ್ಟು ಯುಗ ಆತು, ಏನಾತು, ಎಂತಾತು ಕರೆ ಆ ಎತ್ತನ ಬದಲು ಮಾಡಕ್ಕಾಗಿಲ್ಲ. ಅವನು ನಿಮ್ಮೂರಿಗೆ ವರ್ಷಕ್ಕೊಂದು ಗಾಡಿ ಚೇಂಜ್ ಆಗ್ತದೆ, ಗಾಡಿ ಕಂಪನಿ ಚೇಂಜ್ ಆಗ್ತದೆ. ಆದ್ರೆ ಒಂದು ಏನು ಎತ್ತೈತೆ ಅವನದು ಮುದಿಯತ್ತ, ಅದನ್ನು ಬಿಟ್ಟರೆ ಮತ್ತೊಂದು ಸಿಕ್ಕಿನ ಅವನು ಪಾಪ ಪರಣಿ ಯಾರು ಶಿವಪ್ಪ. ಮೋಕ್ಷ ಖಟ್ವಾಂಗ, ಯಾರ್ಯಾರನ್ನ ಯಾವಾಗ ಹೆಂಗ್ ಒಯ್ಯಬೇಕು ಅನ್ನುವಂತ ಒಂದು ಅಂಗ ಐತಿ ಖಟ್ವಾಂಗ. ಕೊಡ್ಲಿ ಪರಶು, ಆವಾಗ ಚರ್ಮ. ಹಿಂಗ ನಾವು ಬಂದ ಅಂತಂದ್ರೆ ಏನಾಗೈತಿ ನಿಮ್ಮ ಪರಿಸ್ಥಿತಿ? ಅದಕ್ಕೆ ಹಂಗ ಬರಬಾರ್ದು ಅಂತ ಇಟ್ಕೊಂಡು ಆ ಪರಮಾತ್ಮ ಏನ್ ಮಾಡ್ತಾನಂತ ಕೇಳಿದ್ರೆ, ನಮ್ಮಂತೆ ಶರೀರಧಾರಿಯಾಗಿ ನಮ್ಮಂತೆ ಸುಖ ದುಃಖಗಳನ್ನ ಉಂಡಂತೆ ಮಾಡಿ ನಮ್ಮೊಳಗ ಇದ್ದ ನಮ್ಮಂತೆನೇ ಎಲ್ಲ ಪ್ರಪಂಚದ ಜಾಲವನ್ನ ಹೆಣೆದುಕೊಂಡು ನಮ್ಮೊಳಗ ನಮ್ಮಂತೆ ಇದ್ದ ನಮಗೇನ್ ಮಾಡ್ತಾರಂತ ಕೇಳಿದ್ರೆ ನಾವು ಮಾಡೋ ಕೆಲಸ ಮಾಡಂಗಿಲ್ಲ. ಅವೇನ್ ಮಾಡ್ತಾನಂತ ಕೇಳಿದ್ರೆ, ನಿಮ್ಮ ನಿಜವಾದಂತ ಮನುಷ್ಯ ಜನ್ಮ, ಈ ಜನ್ಮ
ಬಹಳ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ. ಜಂತೂನಾಂ ನರಜನ್ಮ ದುರ್ಲಭಂ. ಅತಃ ಬಹಳಷ್ಟು ಜಂತುಗಳಿರ್ತೀವಲ್ಲ, ಜಂತುಗಳ ಇವನು ಜಂತುಗಳ ಜಂತುನಾಂ ಜೀವರಾಶಿಗಳಲ್ಲಿ ಅತ್ಯಂತ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಜನ್ಮ ಯಾವುದಾದ್ರು ಇದ್ರೆ ಈ ಮನುಷ್ಯ ಜನ್ಮ. ನರಜನ್ಮ ದುರ್ಲಭಂ. ಅತಃ ಈ ನರಜನ್ಮ ಅನ್ನೋದು ಬಹಳ ದುರ್ಲಭ. ಇಂತಹ ದುರ್ಲಭವಾಗಿ ಸಿಕ್ಕಿರ್ತಕ್ಕಂಥ ಜನ್ಮವನ್ನ ಸುಮ್ಮನೆ ಹೆಂಗೋ ಮಾಡಿ ನೀವು ಕಾಲ ಕಳಿಬೇಡ್ರಿ. ನಮ್ಮನ್ನ ಮೋಸಗೊಳಿಸ್ತಕ್ಕಂಥ ಸಾಕಷ್ಟು ಭೋಗದ ಪದಾರ್ಥಗಳದ ಮೋಸ ಹಾಕ್ತೀವಿ. ನಮ್ಮನ್ನ ಸೆಳಿತಾವ್, ಜಕ್ಕೊಂಡು ಹೋಗ್ತಾವ, ನಮ್ಮನ್ನು ತಗೊಂಡು ಹೋಗಿ ಎಲ್ಲೆಲ್ಲೋ ಚಲ್ತಾವ, ನಮ್ಮನ್ನ ಎಲ್ಲೆಲ್ಲೋ ಬಿಟ್ಟ ಅಲ್ಲೇ ಮುಳುಗಿ ಅಲ್ಲೇ ಇದ್ದ ಅದ್ರಾಗನ ಅಲ್ರಿ ನಿಮ್ದೆಲ್ಲ ವಿಚಿತ್ರ ಐತಿ. ನಿಮಗೆಲ್ಲ ವ್ಯವಸ್ಥೆ ಬಹಳ ಮಾಡ್ತಾರ. ಈ ಹಂದಿಗಳು ಇರ್ತಾವ, ಹಂದಿ ವ್ಯವಸ್ಥೆ ಏನ್ ಹಿಡಿತೀರಿ? ಹಂದಿಗಳು ವಾಸ ಎಲ್ಲಿ? ಅವ್ರ ವಾಸ ಗೊತ್ತೈತಿಲ್ಲ. ಅವ್ರ ವಾಸ ಚಲೋ, ಅದಕ್ಕಿಂತ ಕೆಟ್ಟ ನಿಂಬುದು ಅಂತ ಕರೀತಾರೆ. ಹಂದಿಗಳ ವಾಸ ಅದು ಬಹಳ ಚಲೋ, ಅದಕ್ಕಿಂತಲೂ ಹೊಲಸಾಗಿರುವಂತದ್ದು ಆ ಹಂದಿಗಳ ಹೊಲಸೇನು ತಿಂತಾವಲ್ಲ ಅದನ್ನ ಮಾಡಿದೆ ನಾವು ಇವು ಮಾಡಿದ್ದದು. ಎಂತ ಚಂದನ ಪದಾರ್ಥ ತಿಂದಿದ್ದೀರಿ, ಬೇಸನ್ ಲಾಡು, ಎಂತೆಂತ ಮಹತ್ವದ ಪದಾರ್ಥಗಳನ್ನ ತಿಂದ್ರು ಅಂತ ಹೊಲಸನ್ನು ಮಾಡಿ ಹೋಗಿದ್ದೀರಿ. ಇಂಥ ಹೊಲಸಿನ ಫ್ಯಾಕ್ಟರಿಯನ್ನ ನಾನು ಅಂತೀರಿ. ಇಂಥ ಹೊಲಸು ಮಾಡುವಂತ ಫ್ಯಾಕ್ಟರಿ ಇದು, ಇಂಥ ಜನ್ಮ. ಇಷ್ಟು ಜನ್ಮ ಇದು ಬಹಳ ನೋಡಿದ್ರೆ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸಿದ್ರೆ ಇದರಂತ ಶ್ರೇಷ್ಠ ಯಾವುದೂ ಇಲ್ಲ. ಇದನ್ನ ಅದಕ್ಕೆ ಬಳಸಲಿಲ್ಲ ಅಂತಂದ್ರೆ ಇದರಂತ ನಿಕೃಷ್ಟವಾದ ಜನ್ಮನೇ ಯಾವುದೂ ಇಲ್ಲ. ಇದನ್ನ ಶರಣರು ಬರೀತಾರೆ. ಶರಣರು ನೀ ಯಾವುದಕ್ಕಾಗಿ ಬಳಸೋದಕ್ಕೆ ತಗೊಂಡು ಬಂದಿದ್ದೀ, ಯಾವುದಕ್ಕಂತ ತಗೊಂಡು ಬಂದಿದ್ದೀ, ಅದಕ್ಕೆ ಬಳಸಲಿಲ್ಲ ಅಂತ ಕೇಳಿದ್ರೆ ಈ ಜನ್ಮಕ್ಕೆ ಏನ್ ಬೆಲೆ ಇದೆ, ಏನ್ ಕಿಮ್ಮತ್ತ ಇದೆ? ವ್ಯಾಧನಂದು ಮೊಲನ ತಂದಡೆ ಸಲುವ ಹಾಕಕ್ಕೆ ಬೆಲೆ ಹೊಂದುವರಯ್ಯ. ಒಬ್ಬ ಬ್ಯಾಡ ಒಂದು ಮೊಲವನ್ನ ಹೊಡ್ಕೊಂಡು ಬಂದ ಅಂತ ಕೇಳಿದ್ರೆ ಆ ಮೊಲಕ್ಕ ತಿನ್ನುವಂತವರು ಅದಕ್ಕೆ ಎಷ್ಟು ಹೇಳ್ತಾನೆ ಅಷ್ಟು ದುಡ್ಡು ಕೊಟ್ಟ ಆ ಮೊಲವನ್ನ ತಗೊಂಡು ಹೋಗ್ತಾರೆ. ಆ ಮೊಲ ನಿಂದೈತು ನೋಡಿ, ನಿಂದ ಬೇಡ. ಇವತ್ತು ಎಂತವ ದೊಡ್ಡ ರಾಜ ಅದನಂದ್ರು ಕೂಡ ನೆಲನಾಳಿದರೆ ಹನನೆಂದರೆ ಭೂಮಿಯನ್ನ ಆಳುವಂತ ಅರಸನಂದ್ರು ಕೂಡ ಅವನ ಹೆಣ ಯಾರು ತಗೋದದು ಮಾರಾಟಕ್ಕೆ ಇಟ್ಟರು. ಎಷ್ಟು ಕ್ಯಾಟ್ರಿ ನಿಮಗೊಂದು ಕ್ಯಾಟ್ ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಒಂದು ಹೆಣ ಹೊತ್ಕೊಂಡು ಹೋಗ್ತಿದ್ರು, ಹೊತ್ಕೊಂಡು ಹೋಗೋ ಕಾಲಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಮಳೆ ಬಂತು, ಬಹಳ ಜೋರಾಗಿ ಮಳೆ ಬಂತು. ಅವಾಗ ಏನಾಯ್ತು ಅಂದ್ರೆ ಜೋರಾಗಿ ನಡೆಯಕ್ ಹೋದ, ನಡ್ಕೊಂಡು ಹೋಗ್ಬೇಕಾದಾಗ ಉಂಗಟ್ಟು ಹರಿತು. ಉಂಗಟ್ಟು ಗೊತ್ತಾಗದಿಲ್ಲ, ಎಲ್ಲ ಚುಪ್ಪ ಹಾಕೊಳ್ತೀರಿ. ಅದ್ರ ಉಂಗಟ್ಟು ಹರಿತು ನಡೆಯಕ್ ಬರ್ಲಿಲ್ಲ. ಒಬ್ಬರು ಮನೆಗೆ ಹೋದ್ರಿ, ಇಲ್ಲಿ ಚಪ್ಪಲ್ ಬಿಡ್ತೇನ್ರಿ, ಹ್ಯಾಂಕ್ರಿ ಅದ್ರ ಅಲ್ಲಿ ಒಳಗೆ ಜನ ಒಳಗೆ ಬಿಡಿರ್ತಾರೆ, ಮ್ಯಾಲ ಬಿಡಿರ್ಬೇಕಾದ್ರೆ ಚಪ್ಪಲ್ ಅಂತ. ಆ ಹೆಣ ಹೊತ್ತವ್ರು ಏನ್ ಮಾಡಿದ್ರು, ಮಳಿ ಹಚ್ಚ ಆಯ್ತು, ಹೆಣ ನಿಮ್ ಕೈ ಗಟ್ಟಿ ಮೇಲೆ ಇಡ್ತೇವೆ ಒಂದು ಇಟ್ಕೋತಾರೆ. ಹೋಗ್ಬಿಟ್ಟು ಹರದ ಚಪ್ಪಲ್ ಇಟ್ಕೋ ಅಂದ್ರೆ ಇಟ್ಕೋ, ಮ್ಯಾಲ ಬಿಡಿ ಅಂತಾರೆ. ಕರೆ ನೀನು ಹೆಣ ಯಾರು ಇಟ್ಕೋ ಅಂತಂದ್ರೆ ಭಾಗದಾಗ ಇಟ್ಕೊಡೋದಾಗಿ ಇಟ್ಕೊಡ್ತಾರೆ. ಎಷ್ಟು ನಿಕೃಷ್ಟ ಈ ಜನ್ಮ, ಈ ನಿಕೃಷ್ಟ ಈ ಶರೀರ. ಈ ಇಂಥ ನಿಕೃಷ್ಟವಾದಂತ ಜನ್ಮ
ಇದಿದ್ರೂ ಇದಕ್ಕೆ ಶ್ರೇಷ್ಠ ಅಂತ ಕರೆದು. ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ ಇದು ಅರಿವಿನ ಜನ್ಮ, ಎಲ್ಲವನ್ನ ಅರಿಯುವಂತ ಜನ್ಮ, ಎಲ್ಲವನ್ನ ತಿಳ್ಕೊಳ್ತಕ್ಕಂಥ ಜನ್ಮ. ಇದನ್ನ ಬ್ರಹ್ಮಸೂತ್ರದಲ್ಲಿ ಬರೀತಾರೆ, ಬಹಳ ಸುಂದರವಾಗಿ ಬರೀತಾರೆ. ಹೃದಪೇಕ್ಷೆಯಾತು ಮನುಷ್ಯಾದ ಕಾಲತ್ವ. ಏನಾದರೂ ಮಾಡಬೇಕು, ಯಾವುದಾದ್ರೂ ವಿಶೇಷವಾದಂತ ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ ಮನುಷ್ಯ ಜನ್ಮದಲ್ಲೇ ಸಾಧ್ಯ ವಿನ ಉಳಿದಿದ್ದ ಯಾವ ಜನ್ಮದಲ್ಲಿಯೂ ಅದು ಸಾಧ್ಯ ಇಲ್ಲ. ಮನುಷ್ಯಾಧಿಕಾರತ್ವ, ಮನುಷ್ಯನಿಗೆ ಎಲ್ಲ ವಿಚಾರ ಮಾಡುವಂತ ಅಧಿಕಾರಗಳದ. ಆದ್ರೆ ಇಂಥ ಒಂದು ಶ್ರೇಷ್ಠವಾದಂತ ಅರಿವಿನ ಜನ್ಮ ತಗೊಂಡು ಬಂದ ಅದನ್ನ ಗುರುವಿಗೆ ಒಪ್ಪಿಸಲಿಲ್ಲ ಅಂತ ಕೇಳಿದ್ರೆ ಈ ಜನ್ಮಕ್ಕೆ ಎಂದೆಂದೂ ಬೆಲೆ ಇಲ್ಲ. ಇದನ್ನ ಯಾರಿಗೆ ಒಪ್ಪಿಸ್ಬೇಕ್ರಿ? ಯಾರಿಗೆ ಒಪ್ಪಿಸಿದ್ರೆ ಇದಕ್ಕೆ ಬೆಲೆ ಬರ್ತದೆ ಅಂತ ಕೇಳಿದ್ರೆ ಈ ಜನ್ಮ ಇದು ಗುರುವಿಗೆ ಅರ್ಪಿತವಾಗಬೇಕು. ಗುರುವಿಗೆ ಒಪ್ಪಿಸಬೇಕು ಈ ಜನ್ಮವನ್ನು. ಈ ಹುಟ್ಟಿ ಬಂದಿವಿ ಅದಾಗ ಶರೀಫರು ಒಂದು ಪದ್ಯ ಬರೀತಾರೆ, ಬಹಳ ಸುಂದರ ಒಂದು ಪದ್ಯ ಇದೆ. ಹೊಲದವ ಕರೆದರೆ ಹೋಗಲೇಬೇಕು, ನೆಲೆಯನ್ನು ತಿಳಿಯಲೇಬೇಕು. ಹೊಲದವ ಅಂದ್ರೆ ಹೊಲದವ ಯಾರು ಅಂದ್ರೆ ಇದೊಂದು ಶರೀರ ಅನ್ನೋ ಹೊಲ ಇದೆ. ಶರೀರಂ ಇದಿ ಕ್ಷೇತ್ರಂ ಇದಿ. ಶರೀರ ಏನಂತ ಕೇಳಿದ್ರೆ ಕ್ಷೇತ್ರಂ ಇತ್ಯವಿಧೀಯತೆ. ಇದೊಂದು ಕ್ಷೇತ್ರ, ಇದೊಂದು ಹೊಲ. ಇದರ ಮಾಲಕ ಯಾರು ಅಂತ ಕೇಳಿದ್ರೆ ಸದ್ಗುರು ಒಬ್ಬನೇ. ಇದನ್ನ ಬಿಡ್ತಾರು ಮಾಲಕರು ಬೇರೆದವ್ರು ಮಾಡ್ಕೋತಾರೆ. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಮಾಲಕರು ಅವರವ್ರು ಪ್ರೀತಿ ಬಿಟ್ಟುಕೊಟ್ಟ ವಿಷಯಪ್ಪ. ಆದಾಗ ನಾವು ಯಾಕೆ ಹೇಳಕ್ ಬರ್ತೈತಿ? ನಿಮ್ ಪ್ರೀತಿ ವಿಷಯಗಳು ಒಬ್ಬರಂತೂ ಅಂತಿರ್ತಾರು, ಇದನ್ನ ನಿನಗಾಗಿ ಕೊಟ್ಟಿದ್ದೇನೆ. ಒಂದೇ ಜನ್ಮ ಆಗಲ್ಲ, 7 ಜನ್ಮ. ಏನೇನ್ರಿ ಹಾಡುಗಳು? ಒಂದೇ ಜನ್ಮ ಅಲ್ಲ, 7 ಜನ್ಮ ಕೊಡ್ತಾರಂತ ಆಕಿಗೆ. ಆಕೆ ಬಂದು ಇವು 7 ಜನ್ಮ ಕೊಡ್ತಾವ. ಏನ್ ಮಾಡೋದು? ಎರಡು ಕುಡಿಸಿ ಆ ಮುದ್ಗ ಮುದ್ಗೆ ಹಿಂಗ ಮದುವೆ ಆಗಿ ಮುದ್ಗ ಮುದ್ಗೆ ಆಗುವಂತ ಇಟ್ಕೋರಿ. ಮುದ್ಗ ಮುದ್ಗೆ ಅವಕ್ಕಿಂತ ಮೊದಲು 7 ಜನ್ಮ ಪೂರ್ತಿ ಅವೆಲ್ಲ ಏನ್ ಮಾಡ್ಕೊಂತ ಹಂಗ್ ಮಾಡ್ಕೊಂತ ಎಲ್ಲ ಕಡೆ ಎಲ್ಲ ಬಾಯಿಗೆ ಅದು ಹೋಗಿ ಅದು ಹೋಗಿ ಇದು ಹೋಗಿ ನಮ್ಮ ಮಧುಶಪ್ಪ ಅನ್ನತಿದ್ದ ಆಗ್ಲೇ ದೇವ್ರ ಕಿವಿ ಯಾಕೆ ಹುಡುಗಗಳು ಕಿವಿ ಕರೀತಾರ ಅಂತಾರೆ, ಅದೊಂದು ಗಾಡ್ ಗಿಫ್ಟ್ ಅಂತದ್ದು. ಕಿವಿ ಹೋಗುವಂಗ ಮಾಡೋದು, ಕಣ್ಣಿಗೆ ಹೋಗುವಂಗ ಮಾಡೋದು, ಬಾಯಿಗೆ ಹಲ್ಲು ಹೋಗುವಂಗ ಮಾಡೋದು, ಅಂದ್ರೆ ಹೊಟ್ಟೆ ಹಸು ಕಡಿಮೆ ಆಗುವಂಗ ಮಾಡೋದು ಅಂದ್ರೆ ಇದು ಗಾಡ್ ಗಿಫ್ಟ್ ಅಂತ ಅನ್ನಾಗತ್ತಿದ್ರಿ ಅಂತ ಒಬ್ರು ಹೇಳಾಗ್ತೈತಮ್ಮ. ಯಾಕೆ ಗಾಡ್ ಗಿಫ್ಟ್ ಅಂತಂದ್ರೆ ಆ ಟೈಮ್ದಾಗ ನಿಮ್ಮ ಬುದ್ಧಿ ಹಣ್ಣಾಗಿರ್ತದೆ. ಮುಪ್ಪಾದ ಟೈಮ್ದಾಗ ಬುದ್ಧಿ ಬಂದಿರ್ತದೆ. ವಯಸ್ಸಿನಾಗ ಏನಾಗಿರ್ತದೆ ಅಂದ್ರೆ ಬುದ್ಧಿ ಬಂದಿರಂಗಿಲ್ಲ, ಶರೀರ ಸ್ವಚ್ಛಿರ್ತದೆ. ಅದೊಂದು ಮರಳ ಹರೆ ಅಂತಿರ್ತಾರೆ. ಶರೀರ ಸ್ವಚ್ಛ ಇರ್ತದೆ, ಶರೀರ ಸ್ವಚ್ಛ ಇರ್ತದೆ, ಬುದ್ಧಿ ಬಂದಿರಂಗಿಲ್ಲ. ಯಾಕೆ ಕೇಳ್ತಾರ? ಮುಂಗಾನ ಕುಣದಾಡ್ತಾವ, ಬುದ್ಧಿ ಬಂದಿರಂಗಿಲ್ಲ. ಮುಪ್ಪಾವಸ್ಥೆ ಒಳಗೆ ಶರೀರದ ಬಲ ಎಲ್ಲ ಪುಟ್ಟಿ ಇರ್ತದೆ, ಬುದ್ಧಿ ಎಲ್ಲ ಪಕ್ಕ ಬಂದಿರ್ತದೆ. ಅವಾಗೆಲ್ಲ ತೆಗೆದು ನೋಡ್ತಾನೆ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಅವರು ಇವರು ಎಲ್ಲರೂ ಏನೆಲ್ಲ ಮಾಡ್ತಿರ್ತಾರೆ ಕರೆ ಅವಾಗ ಇವ ಸುಮ್ಮನೆ ಕೊಡಾಕ ಆಗೋದಿಲ್ಲ. ವಾಟ ಪಿಟಿ ಹಚ್ಕೊಂಡು ಕೂತಿರ್ತಾನ. ಏನು ಕಾಡ್ತೀಪ, ಏನು ವಾಟ ಹಚ್ಚಿದ್ದೀನಿ, ನೀನು ಹೋಗಬಾರ್ದ ಮಠ ಕಡೆ ಅಂತ ಅವಾಗ ಅಂತಿರ್ತಾರೆ. ಆ ಟೈಮ್ದಾಗ ಮಠಕ್ಕೆ ಹೋಗಂತಾರ. ಮತ್ ಅಲ್ಲೆಲ್ಲ ಬ್ಯಾಸರದವ ನಮಗೆ ಬೇಕಾಗ್ತಾನ, ಅಲ್ಲಿ ಸಲ್ಲದವ ಅಲ್ರಿ ನಿಮ್ಮ ಮನೆ ಬ್ಯಾಸರ ಮಠ ನಿನ್ನದಕ್ಕೆ ಬೇಡವ. ಹೆಂಗೆಲ್ಲ ನಮ್ಮನ್ನ ನಮ್ಮ ಪರಿಸ್ಥಿತಿ ಎಲ್ಲ ಕೆಟ್ಟ ಒಳಗ ಮುದುಕಾದ ಒಳಗ ಆ ಮುದುಕಿ ಮುದುಕನ ಕೈತೆ. ಈ ಮುದೋಳ್ಯಾನ ಕಟ್ಕೊಂಡ ಮುದೋಳ್ಯ ನಿನ್ನ
ಮುದೋಡಿ ಆದ್ರೇನು ಎಲ್ಲ ಕಡೆ ಮುದ್ದೆ ಬಿಟ್ಟಿರ್ತದೆ, ಎಲ್ಲ ಬೇಕು ತಪ್ಪಿ ಎಲ್ಲ ಕಡೆ ಮುದುಡಿ ಆಗಿ ಮುದೋಡಿಯ. ಈ ಮುದೋಡಿಯನ್ನು ಕಟ್ಕೊಂಡು ಏನ್ ಮಾಡಿದ್ನಿ, ಏನ್ ಕೊಟ್ಟಿವ ಅಂತ ಅವ ಮುದುಕ ಅದ್ಕೂಲೆ ಕೈತಾಳೆ. ಇದನ್ನ ಕಟ್ಕೊಂಡು ನನಗರ ಏನಾಗಿದೆ ಅಂತ ಆ ಕ್ಷಣ ಈಗ ಎಡ್ಸೋದ ಆಗ್ಬಿಡ್ತು. ಎಲ್ಲ ಏನಿಲ್ಲ, ರಗಡ್ ಮಾಡಿ ನೋಡಿದ್ದೆ, ರಗಡೆಲ್ಲ ಮಾಡಿದ್ದೆ, ಇದ್ರಾಗ ಏನೂ ಇಲ್ಲ. ಅವಾಗ ಯಾವಾಗದು ಎಲ್ಲ ನಿಂತ ಅವಾಗಂದ್ರೆ ಏನಾಗ್ಬೋದ್ರಿ, ಅವಾಗಂದ್ರೆ ಏನಾಗ್ಬೋದು, ಈಗಲೇ ಶರೀರ ಸಂಪುಷ್ಟವಾಗಬೇಕು, ಸಂಪುಷ್ಟವಾಗಿರಬೇಕು. ಶರೀರ, ಮನಸ್ಸು, ಬುದ್ಧಿ ಇವೆಲ್ಲ ಗಟ್ಟಿ ಇರ್ಬೇಕಾದಾಗ, ಇವೆಲ್ಲ ಸದೃಢ ಇರ್ಬೇಕಾದಾಗ, ಈಗ ಗಟ್ಟಿ ಇದ್ದದನ್ನ ಗಟ್ಟಿಯಾಗಿರುವಾಗನ ತಿಳ್ಕೊಳ್ಬೇಕು. ಗಟ್ಟಿ ಮಾತನ್ನ ಗಟ್ಟಿದ್ದಾಗ ತಿಳ್ಕೊಳ್ಬೇಕು. ಆವಾಗ ಎಲ್ಲ ನಿಂತಾಗ ಏನ್ ಮಾಡೋದು ತಗೊಂಡು. ಅದಕ್ಕೆ ಅಪ್ಪ ಅವರು ಬಹಳ ಪ್ರೀತಿ ಮಾಡೋರು. ಅಪ್ಪ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಹುಡುಗರು ಅಂತಂದ್ರೆ ಬಹಳ ಪ್ರೀತಿ ಅಪ್ಪ ಅವ್ರಿಗೆ. ಅದಕ್ಕೆ ನಾ ಮೊದಲ ಅಂತ ಸದ್ಗುರುನಾಥ ನಮ್ಮನ್ನೆಲ್ಲ ಬಹಳ ಕರುಣೆಯಿಂದ ಜೋಪಾನ ಮಾಡಿದಾನೆ. ಎಲ್ಲರೂ ಸಣ್ಣವರು ಇದ್ರು. ಮೊದಲಿನ ಮಂದಿ ಎಲ್ಲ ಸಣ್ಣ ಹುಡುಗರನ್ನೆಲ್ಲ ಕರ್ಕೊಂಡು ನಮ್ಮ ಡ್ಯೂಟಿ ಇರ್ಬಂದ್ರು ಅಂತಿದ್ದ. ಅವನ ಸಾಲಿ ಹಿಂದಲ್ಲ 1 ಕಿಲೋಮೀಟರ್ ಹಿಂದ ಸಹಿತ ಹಾಲವ. ಅಷ್ಟು ಅನಕ್ಷರಸ್ಥ, ಇಷ್ಟು ಕರೆಕ್ಟ್ ಆಗಿ ಅನ್ನವ. ಈ ವಚನ ಮುಗಿದ ಕೂಡಲೇ ಮುಂದಿನ ಅದ ವಚನ ಅಂತ ಹೇಳ, ಇಷ್ಟು ರೂಢಿ ಆಗಿಬಿಟ್ಟಿತ್ತು ಅವನಿಗೆ. ವೀರಭದ್ರ ಅಂತಿದ್ದ, ರೇವತಿ ವೀರಭದ್ರ. ಅಪ್ಪ ಅವರು ಅವನಿಗೆ ಇದು ಕಳಿಸಿಕೊಟ್ಟಿದ್ರು, ಮುಖಿ ಭಾವಿಗೆ. ಮನೆಯೊಳಗೆ ತಿನ್ನಾಕಿರ್ಲಿಲ್ಲ. ಅಲ್ಲಿ ಎಲ್ಲರೂ ಅವ ಕಂಡು ಬಹಳ ದೊಡ್ಡ ಸ್ವರ ಅವನು. ಅವ ಅನ್ನೋದು ನೋಡಿ ಎಲ್ಲರೂ ಮನೆ ಕರ್ಕೊಂಡೋಗಿ ಎಂದು ತುಪ್ಪ ಹಾಲ ಉಡಾವಲ್ಲ, ಶಿಸ್ತು ತುಪ್ಪ ಹಾಲ ಮುಗಿಯುವಾಗ ಏನ್ ಕೊರತಿತ್ರಿ. ಸಿಕ್ಕಾಪಟ್ಟೆ ಎಲ್ಲ ಮುಗಿಸಿ ಎಲ್ಲ ವ್ಯವಸ್ಥೆ ಮಾಡಿದ ಕೂಡಲೇ 1 ತಿಂಗಳದಾಗ ಹೆಂಗಾದಂದ್ರೆ, ಇಲ್ಲಿಂದ ಹೋಗೋ ಕಾಲಕ್ಕೆ ಬರೀ ಬರಲಿತ್ತದು, ಪಡಕಿತ್ತು. ಅಲ್ಲಿ ಹೋದ ಕೂಡಲೇ ಹೆಂಗಾಗಿತ್ತಂದ್ರೆ, ಉಡ್ಕೊಂಡು ಬಂದ. ಏನಲ್ಲಿ 1 ತಿಂಗಳದಾಗ ಡುಣ್ಣಿ ಆಗಲ್ಲ ಅಂತಂದ ಅಪ್ಪ ಅವರು. ಆ ಡುಣ್ಣಿ ಅನ್ನೋ ಶಬ್ದನ ಅವ್ನು ಬಿದ್ದು ಬಿಟ್ಟಿದ್ದ. ಅವನು ಡುಣ್ಣಿ ಇರ್ಬೋದ್ರಂದ್ರೆ ಓ ಅಂತಿದ್ದ. ಏನ್ ಮಾಡ್ತೀವಿ, ಅಪ್ಪ ಅವ್ರು ಇಷ್ಟ ಅಂತಂದ್ರೆ ಡುಣ್ಣಿ ಎಲ್ಲರೂ. ಅವ್ ಹೆಂಗೋ ಹೆಬತ್ತಿ ಅನ್ಲಿಲ್ಲ. ಡುಣ್ಣಿ ಇರ್ಬಾರ್ದ್ರೆ ಓಯಪ್ಪ ಅನ್ನೋ. ಎಂತ ಮಂದಿನೆಲ್ಲ ಕರ್ಕೊಂಡ ಅವ್ರಿಗೆಲ್ಲ ವಚನಗಳನ್ನ ಕಲಿಸಿ, ವಚನದ ಅರ್ಥವನ್ನ ಇಷ್ಟು ಸ್ವಾರಸ್ಯಕರವಾಗಿ ಹೇಳ್ತಿದ್ರು. ಆಡಾಡ್ತಾ ಹೇಳೋರೆಲ್ಲರೂ ಸಹಜವಾಗಿ. ಬರೀ ಕಲಿಸೋದಷ್ಟ ಅಲ್ಲ, ವಚನದ ಅರ್ಥವನ್ನ, ಪ್ರಸಂಗವನ್ನ, ವಚನ ಎಲ್ಲಿ ಅಂದ್ರು, ಯಾವಾಗ ಅಂದ್ರು, ಯಾಕಂದ್ರು ಅದೆಲ್ಲ ಹೇಳಿ ಬಸವಣ್ಣನವರು, ಶರಣರು, ಲಕ್ಷದ ಮೇಲೆ 96,000 ಅಮರಗಣಾಧೀಶ್ವರರು ಇವೆಲ್ಲ ಏನೇನು ಮಾಡಿದ್ರು. ಕಲ್ಯಾಣದ ಆ ಮಹಿಮೆ ಎಷ್ಟು ದೊಡ್ಡದಿತ್ತು ಅಂತ ಪ್ರತ್ಯಕ್ಷವಾಗಿ. ಈಗೆಲ್ಲ ನಿಮಗ ಇವು ಬಂದವು ಟಿವಿ. ಅವಾಗ ಟಿವಿ ಇರ್ಲಿಲ್ಲ. ನಿಮಗೊಂದು ವಿಚಿತ್ರ ಹೇಳ್ತೇನೆ ನಾನು. ಅವಾಗ ಟಿವಿ ಇರ್ಲಿಲ್ಲ. ಪಾರಿಶ್ವಾಣದ ಸದ್ಭಕ್ತರು ಮೊದಲು ಬಹಳ ಮಂದಿ ಬರ್ತಿದ್ದಾರೆ ನಮ್ಮ ಮಠಕ್ಕೆ. ಅಲ್ಲಿ ಕುಂಬಾರ ಪೈಕಿ ಭಕ್ತರು ಬಹಳ ನಿಷ್ಠಾವಂತರು. ಅವ್ರದೊಂದು ದೊಡ್ಡದೊಂದು ರೇಡಿಯೋ ತಗೊಂಡು ಬಂದಿದ್ರು. ರೇಡಿಯೋ ದೊಡ್ಡದಿತ್ತದು. ಆ ರೇಡಿಯೋ ಉದ್ಘಾಟನೆ ಮಾಡೋದಕ್ಕೆ ಅಪ್ಪನ ಕರ್ಕೊಂಡು ಹೋದ್ರಿ. ಅದು ಉದ್ಘಾಟನೆ ಮಾಡ ಇವರೊಬ್ಬರು ಹೋಗ್ಲಿಲ್ಲ. ಇವರು ಶಿವ ಸ್ವಾಮಿಗಳು ಎಲ್ಲ ಹೋಗಿ ಉದ್ಘಾಟನೆ ಮಾಡಿದ್ರು. ಯಾಕಂದ್ರೆ ರೇಡಿಯೋ ಅದೊಂದು ನೆಪ ಮಾಡಿ ಒಂದು ಕಾರ್ಯಕ್ರಮ ಮಾಡಿ. ಇಷ್ಟು ಅಪರೂಪದ ಕಾಲ, ಇಷ್ಟು ವಿಚಿತ್ರ ಕಾಲ ಇರ್ತಾವ. ಈಗ ಏನ್ರಿ ಕುಂತಲ್ಯನ ಏನಲ್ಲ ನೋಡಿ, ಎಲ್ಲ ಕುಂತಲ್ಯನ, ಜಗತ್ತ ಕುಂತಲ್ಯ. ಇಡೀ ಜಗತ್ತಿನ ವಿಷಯಗಳೆಲ್ಲ ನಿಮ್ಮ ಕುಂತಲೆ, ನಿಮ್ಮ ಕಿಶನಾಗ, ನಿಮ್ಮ ಪಾಕೆಟ್ ಆಗ ಜಗತ್ತೈತೆ. ಏನೆಲ್ಲ ನೋಡ್ಬೋದು, ಏನೆಲ್ಲ ವಿಸ್ಮಯಗಳು, ಆವಿಷ್ಕಾರಗಳು. ಈಗ ಬಂದವ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ.
ಇವೆಲ್ಲ ಈಗೇನು ಅಲ್ಲ, ಈಗ ಮೊದಲಿಂದಲೂ ಇತ್ತು, ನಡು ಹೋಗಿತ್ತು. ಇದು ಆವಿಷ್ಕಾರ, ಸೃಷ್ಟಿ ಅಲ್ಲ, ಕ್ರಿಯೇಷನ್ಸ್ ಅಲ್ಲ. ಇದು ಹಳ್ಳಿ ಮರು ಸೃಷ್ಟಿಯನ್ನ ಮಾಡಿದ್ದಲ್ಲ, ಇದ್ದದ್ದನ್ನು ಸಂಶೋಧನೆ ಮಾಡಿರುವಂಥದ್ದು. ಟಿವಿ ಇರಲಿ, ಮೊಬೈಲ್ ಇರಲಿ, ಇವೆಲ್ಲ ಆವಿಷ್ಕಾರ ಅಂತ ಕರಿತೀವಿ ನಾವು. ಆವಿಷ್ಕಾರ ಇಂಗ್ಲಿಷ್ ಆವಿಷ್ಕಾರ ಏನಂತಾರಪ್ಪ? ರೆನೋವೇಷನ್. ಇವು ಇರುವಂತವನ್ನ ಹೊಸದಾಗಿ ಸಂಶೋಧನೆ ಮಾಡಿ ಹೊರ ತೆಗೆದಾಗ ಎಲ್ಲದೇ ಇರುವಂತದ್ದನ್ನು ಮಾಡಿಲ್ಲ. ರಿನೋವೇಷನ್ ಆಗಿದೆ. ಇಂಥ ಒಂದು ಆವಿಷ್ಕಾರಕ್ಕೆ ನಾವು ಮರಳಾಗಬಾರದು. ಇವತ್ತು ಜಗತ್ತ ಯಾವುದರ ಸಲುವಾಗಿ ನಿಂತಿದೆ ಅಂತ ಕೇಳಿದ್ರೆ, ಜಗತ್ತು ಭಾರತ ದೇಶದ ಉನ್ನತವಾದಂತ ಅಧ್ಯಾತ್ಮದ ಒಲವಿನ ಕಡೆ ಇಡೀ ಜಗತ್ತಿನವರು ಭಾರತದಾಗ ಅದು ತುಂಬೈತಿ. ಭಾರತದೊಳಗ ಶ್ರೀಮಂತಿಗೆ ಯಾವುದರ ಶ್ರೀಮಂತಿಗೆ ಐತೆ ಅಂದ್ರೆ ದುಡ್ಡಿಂದ ಇಲ್ಲದೆ ಇರಬಹುದು, ದುಡ್ಡು ಈಗಿಲ್ಲ. ಈಗೆಲ್ಲ ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷರು ಬಂದು ಎಲ್ಲ ತುಂಬಿಕೊಂಡ 10-12 ವರ್ಷ ಇಲ್ಲಿಂದ ತುಂಬಿಕೊಂಡು ಹೋಗ್ಬಿಟ್ರು. ಈಗ ಖಾಲಿ ಆಗಿದೆ. ಮೊದಲು ವಿಜಯನಗರದ ಕಾಲದೊಳಗೆ ಏನಿತ್ತು ಅಂತ ಕೇಳಿದ್ರೆ, ಮುತ್ತುಗಳನ್ನ ರತ್ನ ಅಂದ್ರೆ ಯಾರು ಗೊತ್ತಿತ್ತು? ಈಗ ರತ್ನ ಗೊತ್ತಿಲ್ಲ. ರತ್ನ ಅನ್ನೋದೇನಿದೆ? ರತ್ನ ಅನ್ನೋದನ್ನ ಹೆಸರನ್ನಾಗಿ ಇಟ್ಕೊಳ್ಳೋದು ಅಷ್ಟ. ರತ್ನಪ್ಪ, ರತ್ನವ್ವ. ಯಾಕಂದ್ರೆ ಮುಗಿಗಿನ ಬಂಗಾರನು ಹಂಗೆ ಐತಿ. ಈಗ ರೇಟ್ ನೋಡಿದ್ರೆ ಬಂಗಾರ ಎಲ್ಲಿ ಹೋಯ್ತು? 70 ಮಠ ಹೋಗಿತ್ತು. ಇನ್ಮೇಲೆ ಏನ್ ಮಾಡೋದು ಅಂದ್ರೆ ಬಂಗಾರಪ್ಪ ಹೆಸರು ಮೊದಲ ಇಟ್ಬಿಟ್ಟಿದ್ದಾರೆ. ಬಂಗಾರಪ್ಪ ತಿನ್ನಿಲ್ಲ, ಬಂಗಾರಪ್ಪ ಅನ್ಕೊಂಡು ಹೋಗ್ಬಿಡೋದೇ. ತರಕ ಹೋಗ್ಬೇಡ್ರಿ ದಯವಿಟ್ಟು, ತರೋಂಗಿಲ್ಲ, ಹೆಸರು ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಇಂಥ ಒಂದು ಪರಿಸ್ಥಿತಿ, ಹೊಸ ಆವಿಷ್ಕಾರಗಳೇನ ಆಗ್ತಾವ ಅಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆಶ್ಚರ್ಯ ಪಡಬೇಡ್ರಿ. ಈ ದೊಡ್ಡ ಆಶ್ಚರ್ಯ ಅಲ್ಲ ಇದು. ಆಶ್ಚರ್ಯ ಯಾವುದು ಅಂತ ಕೇಳಿದ್ರೆ, ಈ ಜನ್ಮ ಸಿಕ್ಕಿದ್ದ ಒಂದು ಬಹಳ ದೊಡ್ಡ ಪುಣ್ಯ ನಮ್ಮದು. ಜನ್ಮ ಸಿಗಲಾರದಿದು. ಇಂಥ ಜನ್ಮ ಇದು ಬಹಳ ಅಪರೂಪಕ್ಕೆ ಸಿಕ್ಕಿರುವಂಥದ್ದು. ಪುಣ್ಯ ಪಾಪ ಕರುಣಿ ಜನ್ಮ ಏತೋ ಪ್ರಾಣಿ. ಪುಣ್ಯ ಪಾಪಗಳ ಸರಿ ತೂಗಿದಾಗ ಅಕಸ್ಮಾತ್ ಸಿಕ್ಕಿರುವಂಥದ್ದು. ಅಕಸ್ಮಾತ್ ಸಿಕ್ಕಿರುವಂಥದ್ದು. ಅಕಸ್ಮಾತ್ ಅಂತ ಹೆಂಗ ಕಥೆ ಹೇಳ್ತಿದ್ರು. ಒಂದು ಮೈಸೂರ ನೋಡಿರ್ಬೇಕು ನೀವೆಲ್ಲ. ಮೈಸೂರದೊಳಗ ಸರ್ಕಲ್ ಅದಾವ. ಸರ್ಕಲ್ 4 ಕಡೆ ರಸ್ತಾ ಕೂಡುವಂತ ಜಗದು. ಅದು ಅರಮನೆ ಸಮೀಪ ಇತ್ತು. 4 ಕಡೆ ರಸ್ತಾ ಬಂದು ಕೂಡ್ತಿದ್ದು. ಅಲ್ಲಿ ಒಬ್ಬ ಏನು ಮಾಡಿದ್ದಾರೆ, ಒಬ್ಬ ಕುಂತಿದ್ದ. ರಾಜ ಇದ್ದಾಗ ಕುಂತಿದ್ದ. ಕುರುಡನಿಗೆ ಏನ್ ಮಾಡೋ ಪಾಪ ಟೈಮ್ ಪಾಸ್ ಆಗೋದು. ನಿಮಗೆಲ್ಲ ಮಾತಾಡ್ಕೋತ ನೋಡ್ಕೋತ ಅವ್ನು ನೀವು ನೋಡ್ಕೋತ ಟೈಮ್ ಪಾಸ್ ಆಗಿತ್ತು. ಕುರುಡ ಕುಂತಿದ್ದ. ಅವ ಸುಮ್ಮನೆ ಕುಂಡ್ರಬೇಕಿಲ್ಲ, ಸುಮ್ಮನೆ ಕುಂತ ಟೈಮ್ ಪಾಸ್ ಆಗ್ಬೇಕಲ್ಲ. ಅದಕ್ಕೇನ್ ಮಾಡತ್ತಿದ್ದ, ಕೈ ಮ್ಯಾಲ ಮಾಡಿ ಚಪ್ಪಲಿ ಬೆಳೆಯತ್ತೈತಿ. ಚಪ್ಪಲಿ ಬಾರಿಸ್ಕೊಂತ ಕುಂತಾಗ ಏನಾಯ್ತಂದ್ರೆ, ಒಂದು ಕಾಯಿ ಬಂದು ಅವನ ಕೈಯಾಗ ಸಿಕ್ತು. ಕುಟುಂಬ ಕಾಯಿ ಸಿಗ್ಬಾರ್ದು. ಆ ಕಾಯಿಗೆ ಬಂದು ಸಿಕ್ತು. ಕಾಯಿ ಸಿಕ್കൂಡ್ಲೆ ಏನಾಯ್ತು ಅಂದ್ರೆ, ಅವಾಗ ನನ್ನ ಕೈಯಾಗ ಸಿಕ್ಕಿದ್ದು ಏನಂತ ಕೂಡ್ರು ಕೇಳಿದ. ಆ ಕೂಡ್ರೆ ಅವಾಗ ಹಿಂಗ್ ಮಾತಾಡ್ತಾರೆ. ಕಣ್ಣು ಮುಂದೆ ಮಾಡಂಗಿಲ್ಲ ಅವ್ರು ಯಾವಾಗ ನನ್ನ ಕೈಯಾಗ ಸಿಕ್ಕಿದ್ದು ಏನ ಕಿವಿ ಮುಂದೆ ಮಾಡ್ತಾರೆ. ಅವ್ರ ಕಿವಿನ ಕಣ್ಣಿದ್ದಂಗೆ. ನನ್ನ ಕೈಯಾಗ ಸಿಕ್ಕಿದ್ದು ಏನ? ನಿನ್ನ ಕೈಯಾಗ ಸಿಕ್ಕಿದ್ದು ಚಾಂಡಾಲ ಪಕ್ಷಿರಾಮ್ ಕಾಕ ಚಾಂಡಾಲ. ಪಕ್ಷಿಗಳ ಒಳಗ ಬಾಳ ಚಾಂಡಾಲ ಪಕ್ಷಿ, ಬಾಳ ಕೆಟ್ಟ ಪಕ್ಷಿ ಅಂದ್ರೆ ಆ ಕಾಯಿಗೆ ಮನೆ ಹೊಕ್ಕರ ಮನ್ಯಾಗ ಇದ್ದವ್ರನ್ನ ಬಿಡಿಸ್ತತಿ. ಅಂತ ಚಾಂಡಾಲ ಪಕ್ಷಿ
ಶನಿದೇವರ ವಾಹನವಾಗಿರುವಂತ ಚಾಂಡಾಲ ಪಕ್ಷಿ ಕಾಗಿನ ಕೈಯಾಗ ಐತದ ಕೂಡಲೇ ಅವಾಗ ಅವ ಥೂ ಅಂತ ಕೈ ಬಿಟ್ಟ. ಅಷ್ಟೊತ್ತಿಗೆ ಒಬ್ಬ ಡಂಗರ ಸಾರ್ಕೋತ ಬಂದ. ಇಲ್ಲಿ ಡಂಗುರ ಏನ್ ಸಾರ್ಕೋತ ಬಂದಾರ, ಕಾಗಿ ಗುರಿ ಹೊಡಿಯೋದಂದ್ರೆ ಬಹಳ ಕಷ್ಟ, ಸಿಗುದಿಲ್ಲ. ಅಂತ ಗುರಿಗಾರಗೂ ಸಿಗುದಿಲ್ಲ. ಅದು ಎಷ್ಟು ಗುರಿಗಾರದಂದ್ರೂ ಸಿಗಂಗಿಲ್ಲ, ಅಷ್ಟು ತೀಕ್ಷ್ಣ ಆಗತ್ತ ಕಣ್ಣು. ರಾಜನಿಗೆ ಒಂದು ರೋಗ ಆಗಿದೆ. ಆ ರೋಗ ಆದಂತ ರಾಜನಿಗೆ ಇವತ್ತು ಆರಾಮ ಆಗ್ಬೇಕು ಅಂತಂದ್ರೆ ತಕ್ಷಣ ಯಾರಾದ್ರೂ ಒಂದು ಕಾಗಿ ರಕ್ತ ಕೊಡಬೇಕು ಅಂತಂದ್ರು. ಅವಾಗ ಪುಟ್ಟ ಅಂತ ಯಪ್ಪ ಈಗರ ಕೈ ಬಿಟ್ಟಂದ್ರು. ಈಗರ ಕೊಟ್ಟಂಗ ಅರ್ಧ ರಾಜ್ಯ ಅಂತ ಹೇಳಿದ್ರು. ಕೊಟ್ಟಂಗ ಅರ್ಧ ರಾಜ್ಯ ತಕ್ಷಣ ಕೊಡಬೇಕು, ಅಷ್ಟು ಮಹತ್ವದ ಔಷಧ ಅದು. ಅವ ಪುಟ್ಟಿಗೆ ಹೆಂಗಾಗಿರ್ಬಾರ್ದು, ಹಾರ್ಟ್ ಥಮ್ ಅಂದಿರ್ಬೋದು. ಹಿಂಗ ಅಕಸ್ಮಾತ್ ನಿಮ್ಮ ಕೈಯಾಗ ಪುಟ್ಟಗ ಕಾಯಿ ಸಿಕ್ಕಾಗ ಈ ಜನ್ಮ ಸಿಕ್ಕಿದೆ. ಅಕಸ್ಮಾತ್ ಸಿಕ್ಕಿರುವಂಥದ್ದು, ಆಕಸ್ಮಿಕವಾಗಿ. ಇಂಥ ಆಕಸ್ಮಿಕವಾಗಿ ಸಿಕ್ಕಿರ್ತಕ್ಕಂಥ ಈ ಜನ್ಮವನ್ನ ಯಾರಿಗೆ ಒಪ್ಪಿಸಬೇಕಂದ್ರೆ ಇದರ ಮಾಲಕ ಸದ್ಗುರು, ಅವರ ಮಾಲಕ ಗುರುನಾಥ. ಅಂತ ಸದ್ಗುರುವಾಗಿರುವಂತ ಜಗಜ್ಯೋತಿ ಬಸವಣ್ಣನ ಅಪರಾವತಾರಿಗಳಾಗಿರುವಂತ ವಚನ ಸಾಹಿತ್ಯವನ್ನ ಮೊಟ್ಟ ಮೊದಲಿಗೆ ನಮ್ಮ ಭಾಗದ ನೂರಾರು ಹಳ್ಳಿಗಳಲ್ಲಿ ಮೊಟ್ಟ ಮೊದಲಿಗೆ ಎಲ್ಲರಿಗೂ ತಿಳಿಸಿಕೊಂಡಿರ್ತಕ್ಕಂಥ ಕೀರ್ತಿ ಯಾರ್ಯಾರು ಸಲ್ಲಬೇಕಂತ ಕೇಳಿದ್ರೆ ಅದು ಅಪ್ಪವರನ್ನ ಬಿಟ್ಟು ಇನ್ನೊಬ್ಬರಿಗೆ ಹೆಣಗಳ ತಾಯಿ. ಅಂತ ಒಂದು ದಿವ್ಯ ಕ್ರಾಂತಿಯಿಂದ 12ನೇ ಶತಮಾನದಲ್ಲಿ ಬಸವಣ್ಣ ಫೇಲ್ ಆದ. ಬಸವಣ್ಣಗ ಆ ಟೈಮ್ ಸರಿ ಬರಲಿಲ್ಲ. 12ನೇ ಶತಮಾನ ಆ ವಚನ ಸಾಹಿತ್ಯ ಆಗಿನ ಆ ಆಂದೋಲನ, ಆ ಕ್ರಾಂತಿ ಸಕ್ಸಸ್ ಆಗ್ಲಿಲ್ಲ. ಹೀಗಾಗಿ ಕಲ್ಯಾಣ ಕೆಟ್ಟಿತ್ತು. ಆವಾಗಿನ ಕ್ರಾಂತಿ ಸಂಪೂರ್ಣವಾಗಿ ಆಗಲಿಲ್ಲ. ವಚನ ಸಾಹಿತ್ಯ ಅವಾಗ ಅವ್ರು ಎಷ್ಟು ಅಂದುಕೊಂಡಿದ್ರು ಅಷ್ಟ ಎಲ್ಲರಿಗೂ ಮುಟ್ಲಿಲ್ಲ. ಅದಕ್ಕೆ ಬಸವಣ್ಣ ಅಂತಾನ, ನಾ ಯಾವ್ದಕ್ಕೆ ಬಂದಿದ್ದಿ ಆ ಕೆಲಸ ಆಗಲಿಲ್ಲ. ನದುಕೋತನ ಅಕಟ ಶಿವನಿನಗಿನಿತು ಕರುಣೆ ಇಲ್ಲವು. ಅಕಟ ಶಿವನಿನಗಿನಿತು ಕೃಪೆ ಇಲ್ಲವು. ಯಾಕಂದ್ರೆ ಯಾವುದಕ್ಕೆ ಬಂದಿದ್ದಿ, ಯಾವ ಕೆಲಸಕ್ಕೆ ಬಂದಿದ್ದಿ ಅದ ಆಗ್ಲಿಲ್ಲ ಅಂತಂದ್ರೆ ನಾ ಬಂದದ್ದು ವ್ಯಾಖ್ಯ ಆದಂಗಾಯ್ತು. ಪರಮಾತ್ಮಗಂತ ನಾವು ಅಕಟ ಯಾಕೆ ನನ್ನ ಹುಟ್ಟಿಸಿದಿ? ನಿನ್ನಂದರೆ ಆರಾಮಿದ್ದೆ, ನಾನು ನಂದಿಯಾಗಿ ಆರಾಮಿದ್ದೆ. ನೀನೆಂದರೆ ಸುಖವಾಗಿದ್ದವ ನನ್ನ ಏನ್ ಮಾಡಿದೆ ಅಂದ್ರೆ ಯಾಕೆ ಈ ಲೋಕ ಕಳಿಸಿದಿ? ಇಹಲೋಕ ದುಃಖಿಯ ಪರಲೋಕ ದೂರಣ. ಒಂದ್ ವೇಳೆ ನನಗೆ ಹುಟ್ಟಿಸಬೇಕಂತ ನೀನು ಮನಸ್ಸಿದ್ದಾದ್ರೆ ಒಂದು ತರು ಮರಾದಿಗಳಾಗಿ ಮಾಡಿಸಿ, ಒಂದು ಬಳ್ಳಿಯಾಗಿ ಹುಟ್ಟಿಸಬೇಕಾಗಿತ್ತು, ಒಂದು ಗಿಡವನ್ನಾಗಿ ಮಾಡಿ ಈ ಭೂಮಿ ಮೇಲೆ ಹುಟ್ಟಿಸಿದ್ರೆ ಬಹಳ ಸುಖ ಇತ್ತು ಅಂತ ಬಸವಣ್ಣವರು ನೊಂದುಕೊಳ್ತಾರೆ. ಹಾಗೆ ಅಂದಿನ 12ನೇ ಶತಮಾನ ಕಾಲಕ್ಕೆ ಬಸವಣ್ಣ ಸಕ್ಸಸ್ ಆಗಲಿಲ್ಲ, ಆ ಕ್ರಾಂತಿ ಆಗಲಿಲ್ಲ. ಅಂತ ಕ್ರಾಂತಿಯನ್ನ ಅತ್ಯಂತ ಲಕ್ಷ್ಯ ವಹಿಸಿ ಅದನ್ನ ಸಂಪೂರ್ಣಗೊಳಿಸಿದ ಕೀರ್ತಿ ಅದು ಯಾರಿಗೆ ಸಲ್ಲಬೇಕಂದ್ರೆ ಅದನ್ನ ಅಪೋಗೆ ಸಲ್ಲಬೇಕು ಅಂತ ಮರಳಿ ಬಂದ ಅಂದಿನ ಬಸವಣ್ಣ, ಈಗಾದ ಗುರುದೇವ ಅದ ಬಸವಣ್ಣವರೇ ಬಂದ ಆ ಕ್ರಾಂತಿಯನ್ನ, ಶರಣರ ವಚನ ತತ್ವಗಳನ್ನ ಇಲ್ಲಿ ತಿಳಿಸಿಕೊಟ್ಟು ಮಹಾನ್ ನಮಗೆಲ್ಲ ದೊಡ್ಡ ಉಪಕಾರವನ್ನು ಮಾಡಿರ್ತಕ್ಕಂಥ ಸದ್ಗುರುವಿಗೆ ಅನಂತ ವಂದನೆಗಳನ್ನ, ನಮಸ್ಕಾರಗಳನ್ನ ಸಲ್ಲಿಸ್ತಾ, ಅದರ ಜೊತೆ ಇವತ್ತ ಸದ್ಗುರುವಿನ ಪುಣ್ಯಾರಾಧನೆಯ 36ನೇ ಪುಣ್ಯಾರಾಧನೆ. 46ನೇ ಪುಣ್ಯಾರಾಧನೆ ಇವತ್ತು ಜಾಗರಣೆಯ ಸಂದರ್ಭ. ನಾಳೆ ಮಹಾಪ್ರಸಾದ. ಹೆಂಗ 46 ವರ್ಷಕ್ಕೆ ಗತಿಸಿ ಗೊತ್ತಾಗೋಗ್ತದೆ. ಅದಕ್ಕಾಗಿ ಹೆಂಗ್ ಮುಂದಾಗಬೇಕು, 36 ಇರ್ಬೇಕು, 26 ಇರ್ಬೇಕು. ನಮ್ಮ ಸದ್ಯ ಇದ್ದಂಗೆ ಕಾಣ್ತಾರ್ರಿ.
ನಾವು ಕಣ್ಣಾರೆ ನೋಡಿದವರು ಯಾರ್ಯಾರು ನೋಡಿದಿರಿ ಅವ್ರಿಗೆ ಇಲ್ಲ ಅಂತ ನಿಮಗೆ ಭಾಸ ಆಗ್ತಿತ್ತಂದ್ರೆ ದೇವರಾಣಿ ಅದನ್ನ ನಾವು ಒಪ್ಪುದಿಲ್ಲ. ನಮ್ಗೆ ಯಾರಿಗೂ ಅದು ಒಪ್ಪಿಗೆ ಬರಂಗಿಲ್ಲ. ಈಗ ನಮ್ಮ ಹತ್ರ ಅಡ್ಡಾಡಕತ್ತಾರೇನು ಇಷ್ಟು ಸ್ಪಷ್ಟವಾಗಿ ಅವ್ರ ಕಣ್ಣಿಗೆ ಸದ್ಯ ಕಣ್ಣಿಗೆ ಕಾಣಿಸ್ತಾರೆ. ಇಷ್ಟು ಸರಳವಾಗಿ ಯಾವಾಗಲೂ ನಾ ಇರ್ತೀನಿ ಅಂತ ಏನ ಅವರು ಆಜ್ಞೆ ಕೊಟ್ಟಿದ್ದಾರೆ. ಕೊನೆಗೆ ಕಾಲಕ್ಕೆ ಅಂದಾರ ಅವರು, ಏಯ್ ನೀನ್ ಯಾರಾದ್ರು ನಮ್ಮ ರಾಮನಗೌಡರು ಅಂತಿದ್ರು, ಸ್ವಲ್ಪ ಓದಿಟ್ರೆ ಒಬ್ಬೊಬ್ರು ಸ್ವಭಾವ, ಒಬ್ಬೊಬ್ರು ದೌಡ ಅಳಕ್ ಶುರು ಮಾಡ್ತಾರೆ. ಅದಾಗ ಅಳಮಾರಿ ಗಂಡು ಸೇರಬಾರ್ದು, ನಗೆಮಾರಿ ಹೆಂಗ್ ಸೇರಬಾರ್ದು. ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ ಒಬ್ಬೊಬ್ರು ಅಂತಃಕರಣ ಮೃದುವಾಗಿರ್ತದೆ. ದೌಡ ಕಣ್ಣಾಗ ದೌಡ ಅವ್ರಿಗೆ ದುಃಖ ಬರ್ತದೆ. ರಾಮನಗೌಡರು ಬಾಂತಳಕತ್ರು ಅಪ್ಪವ್ರು ನೋಡಿ. ಕೊನೆಗಾಲಕ್ಕೆ ಅಪ್ಪವ್ರಂದ್ರು ಯಾರವ ಅಂಗಳವ ಅಂತ ಕೇಳಿದ್ರು. ಯಪ್ಪ ರಾಮನಗೌಡರು ಹಿಂಗ ನಗ್ತಾರೆ, ಹಿಂಗ ಅಳಕತ್ತಾರ. ಯಾಕೆ ಅಳ್ತಾನವ ಅಂತ ಕೇಳಿದ್ರು. ಯಪ್ಪ ಮತ್ತೆ ಹಿಂಗ ಶರೀರದ ಪರಿಸ್ಥಿತಿ ಹೆಂಗಾಗೈತಿ, ನಮ್ಮ ಗತಿ ಹೆಂಗ ಅಂತ ನನಗೆ ದುಃಖ ಆಗತೈತಿ ಅಂತಂದ್ರು. ಅಂದ್ರೆ ನಾ ಸಾಯ್ತಾನ ಅಂತ ಹೇಳ್ತೇನೆ, ನಾನು ಸಾಯ್ತಾನ ಅಂತ ನೀನು ಅಂತ. ಅಲ್ಲೋ 70-80 ವರ್ಷ ಭಜನೆ ಮಾಡಿ ನೀವು ನಮ್ಮ ಶಾಸ್ತ್ರ ಹೇಳಿದ್ದೇವೆ ಕೇಳಿದ್ದೇವೆ. ಇಷ್ಟು 70-80 ವರ್ಷಗಟ್ಟಲೆ ಶಾಸ್ತ್ರ ಕೇಳಿ ಇಷ್ಟೆಲ್ಲ ಭಜನೆ ಮಾಡಿ ಇನ್ನೂ ನಾನು ಇವರು ಹೋಗ್ತಾನಂತ ನೀ ಅಳ್ತಿ ಅಂತಂದ ಒಳಗ ನೀ ಇಷ್ಟು ಮಂದಿ ಕಡೆಯಿಂದ ನಾನು ಬೇಯಿಸ್ತೇನಂತಂದ್ರು ಅವರು. ಮಂದಿ ಕಡೆಯಿಂದ ಬೇಸಾವಧಿಯನ್ನ ನಮ್ಮ ಭಜನೆ ಎಂತದ್ದು ಅಂದ್ರೆ ಸಾಯುವ ಭಜನೆ ಮಾಡಿಲ್ಲ ನಾವು. ಮರಕ ಗುರು ರಡಕ ಚೈಲ ದೋಹಿಂಚ ಬೋಧ ಮಾಯಾಗಿಲ್ಲ ಸಂತ ಹೇಳ್ತಾರೆ. ಅಳುವಂತವ ಶಿಷ್ಯ ಅಲ್ಲ, ಸಾಯುವಂತವ ಗುರು ಅಲ್ಲ. ಗುರು ಅನ್ನುವಂಥವು ಎಂದೆಂದೂ ಸಾಯುವುದಿಲ್ಲ. ಅದಕ್ಕೆ ಅವರಂದ್ರು ಎಂದೆಂದೂ ನಾ ಸಾಯುವುದಿಲ್ಲ. ಎಲ್ಲಿ ಯಾವಾಗಲೂ ನೀವೇನು ಈಗ ಶಾಸ್ತ್ರ ಕೇಳ್ತಾ ಇರ್ತೀರಿ, ಏನು ಭಜನೆ ಮಾಡ್ಕೊತ ಇರ್ತೀರಿ, ಅದನ್ನು ಕೇಳ್ಕೋತ ನಿಮ್ಮ ಮಧ್ಯದಲ್ಲಿ ನಾನು ಅಲ್ಲೇ ಇರ್ತೀನಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದರು ಸದ್ಗುರುಗಳ. ಆ ಭರವಸೆ ಪ್ರಕಾರವಾಗಿ ಎಂದೂ ಕೂಡ ನಮ್ಮ ಹತ್ತಿರನೇ ಇದ್ದಾರೆ ಅಂತ ತಿಳ್ಕೊಂಡ ನಾವೆಲ್ಲ ನಂಬಬೇಕು. ಅವ್ರಿಲ್ಲ ಅಂತ ಅನ್ನೋದಲ್ಲ, ಅವರದಾರ, ಅವರಿದ್ದಲ್ಲೇ ಇದೆಲ್ಲ ಇದೊಂದು ಪ್ರಕಾಶ, ಇದೊಂದು ಕ್ರಿಯೆ ನಡೆದಿದೆ ಅಂತ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕೆ ಅಂತ ಸದ್ಗುರುಗೆ ಅನಂತ ಅನಂತ ಕೋಟಿ ವಂದನೆಗಳನ್ನ ನಾವೆಲ್ಲರೂ ಕೂಡಿ ಜೈಕಾರದ ಮುಖಾಂತರವಾಗಿ ಹಾಕೋಣಂತ ಮತ್ತೊಮ್ಮೆ ಜೈಕಾರದ ಮುಖಾಂತರವಾಗಿ ನೀವೆಲ್ಲ ಸದ್ಗುರುನಾಥ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜೈ, ಜೈ ಜೈ ಶರಣ ಭಾರತಿ ಅಪ್ಪವರು ಬಹಳ ಸರಳ ಹೇಳೋರು. ಅವ್ರ ಶಾಸ್ತ್ರ ಬಹಳ ಸರಳ. ಮಠಕ್ಕೆ ಬರೋರು ಯಾರು ಅಕಸ್ಮಾತ್ ಒಂದು 8-10 ಮಂದಿ ಕೂಡಿ ಬರ್ತಿದ್ರು ಅಂತಂದ್ರೆ, ಕೂಡಿ ಬರುವಾಗ ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ನಮ್ಮ ಮನೆ ಗುರು ಹೇಳಿದ್ರು, ಸಂಚಾಲಕ ಗುರು, ಕೂಡಿ ಬರ್ಬೇಕಾದಾಗ ಒಂದು 10 ಮಂದಿಯಾಗ ಹೋಗಿ ಯಾರು ಬರ್ಲಿಲ್ಲ ಅಂತಂದ್ರೆ 9 ಮಂದಿ ಬಂದದ್ದನ್ನು ನೋಡಿ ಅಣ್ಯಾಕ್ ಬರ್ಲಿಲ್ಲ ಅನ್ನೋದು. ನಾವು ಬಂದದ್ದು ಆಗ್ರೆ ಅಂತಿವ್ರು ನಾವು 9 ಮಂದಿ ಬಂದೆವು, ಅವನೇ ಕೇಳಾಕತ್ತಾರೆ ಹೊಟ್ಟೆ ಕಿತ್ತು ಮಾಡೋರು. ನಾವು 9 ಮಂದಿ ಬಂದೆವು, ಅವನ್ನೇ ಕೇಳಾಕತ್ತವ್ರು ಎಷ್ಟು ನಾನು ಕಾಣಿಸ್ತೀವಿ. ಅವಾಗ ಹೋಗ್ತು ಕೇಳಿದ್ರು ನಾವು, ನಮ್ಮ ಭಕ್ತರೆಲ್ಲ ಸಗರಿ ಇವರು ಅಲ್ಲಪ್ಪ, ನಾವು ಇಷ್ಟು ಮಂದಿ ಬಂದೆವು, ಅವನ್ನೆಲ್ಲ ಬಿಟ್ಟು ಅವನೇ ಕೇಳಾತಿರಲ್ಲ ನೀವು. ಅಲ್ಲೋ ನೋಡ, ನಿನಗೊಂದು ಉದಾಹರಣೆ ಹೇಳಿ ಅನ್ನೋರು. ಅದು ಉದಾಹರಣೆ ಕೊಟ್ಟರು ನಾವು. ಎಷ್ಟು ಸರ್ ಉದಾಹರಣೆ ಅಂದ್ರೆ, ಒಬ್ಬ ಕುರಿ ಕಾಯ್ತಿದ್ದಾನೆ. ಒಂದು ಕುರಿ ಹಿಂಡ ಅಂತ ಇರುತ್ತೆ. ಕುರಿ ಹಿಂಡಿನಾಗ ಸುಮಾರು ಒಂದು 300-400 ಕುರಿ ಹಿಂಡಿಗಿರ್ತಾವ. ಕುರಿ 200 ಇರ್ತಾವ, 300 ಇರ್ತಾವ. ಒಂದು ಹಿಂಡಪ್ಪ
ಹೆಂಡಂತವ್ರು ಏನಂತಾರ ಹೌದ್ರ ಕುರಿ ಹಿಂಡ ಅಂತಿರ್ತಾರ. ಕುರಿ ಹಿಂಡ್ನ್ಯಾಗ 300 ಅದಾವ ಅಂತಂದ್ರ 299 ಕುರಿ ವಾಪಸ್ ಬಂದಾವ ಅಂದ್ರ ಒಂದು ಕುರಿ ಯಾವ್ದು ತಪ್ಪಿಸ್ಕೊಂಡಿತ್ತಂದ್ರ ಕುರ್ಬನಿ ಯಾವ್ದು ಸಿಕ್ಕಿರ್ತೈತಿ. ಆ ಕಳ್ಳ ಕುರಿದ ಸಿಂಗ್ ಹೆಂಗಿರ್ತೈತೋ ಹಂಗ ನನಗೂ ಐತು ಅಂತಂದ್ರ ಅವಳ ಯಾವ್ದ ಕಳ್ಕೊಂಡಿದ್ರ ಅದರ ಚಿಂತೆನೆ ಅಂತ ಮಾಡ್ತೇನೆ. ಎಷ್ಟು ಸರಳ ಉದಾಹರಣೆ ರೀ, ಇಂಥವು ಸರಳ ಅಗದಿ ಮನಮುಟ್ಟುವಂತ ಉದಾಹರಣೆಗಳು ಎಷ್ಟೋ ಎಷ್ಟೋ ಪ್ರಸಂಗಗಳು ಒಂದಲ್ಲ ಎರಡಲ್ಲ. ಅವರ ಉಪದೇಶ ಸಹಜವಾಗಿ ಸಹಜ ಮೂಲನೇ ಬ್ರಹ್ಮೋಪದೇಶ, ಸಹಜ ಮಾತಾಡಿದ್ದೇ ಬ್ರಹ್ಮೋಪದೇಶ. ಏನು ಸುಮ್ಮನೆ ಸಂಪಾದನೆಯನ್ನು ಇಲಾಜಾಲವಾಗಿ ಬಿಡ್ತಾವ. ಎಷ್ಟು ಸರಳವಾಗಿ, ಎಷ್ಟು ಮಂದಿ ಎಷ್ಟು ಸಲ ಬಂದು ವಚನವನ್ನು ಕೇಳ್ತಾರೆ, ಅಷ್ಟು ಸಲ ಹೊಸದಾಗಿ ಹೇಳೋರು. ವಚನ ಕೇಳಿ ಒಂದಷ್ಟು ಮಂದಿ ನಾವು ಇದನ್ನು ನೀವು ನೋಡಿ ಬಂದಿರು ಕೇಳವು, ಇದನ್ನು ನೋಡಿ ಹೇಳತ್ತೇನು ಪ್ರತ್ಯಕ್ಷ ಹೆಂಗೆ ಸಂಶಯ ಬರ್ತೇನೆ ಹಂಗವರು ಪ್ರತ್ಯಕ್ಷ ಕಂಡವ್ರಂತೆ ಹೇಳೋರು. ಬಸವನವ್ರು ಹಿಂಗ್ ಮಾಡುತ್ತಿದ್ರು ಅವ್ರ ಲೀಲೆಗಳನ್ನ. ನಿತ್ಯ 88 ಪವಾಡಗಳನ್ನು ನೆರೆದು 108 ಬಂಡೆಗಳನ್ನು ಮುರಿದು ವರ್ಣನ ಮಾಡ್ತಾರ. ಹರಿಹರ ರಗಳೆ ಒಳಗ ವರ್ಣನ ಮಾಡ್ತಾನೆ. ನಿತ್ಯ 88 ಪವಾಡಗಳನ್ನು ನೆರೆದು, ನಿತ್ಯ 88 ಪವಾಡಗಳು ನಡೆದಿದ್ದು ಬಸವಣ್ಣರುಗಳಿಂದ. 108 ಕೊಂಡೆಗಳನ್ನು 108 ಜಗಳ ಬರೆದಿದ್ದು ಅವನೆಲ್ಲ ಲೀಲಾಜಾಲವಾಗಿ ಬಗೆಹರಿಸ್ತಿದ್ರು ಬಸವಣ್ಣವರಂತ. ಆ ಬಸವಣ್ಣವ್ರ ಕಥೆ ಹೇಳಬೇಕಾದಾಗ, ಚರಿತ್ರೆ ಹೇಳಬೇಕಾದಾಗ ಪ್ರತ್ಯಕ್ಷ ನಡೆದಕ್ಕೆ ಅನ್ಬೇಕಿಲ್ಲಿ, ಅಷ್ಟು ಸರಳವಾಗಿ ಹೇಳೋರು. ಹಾಗೆ ಹೇಳ್ತಾ ಹೇಳ್ತಾ ಶರಣ ಸಾಹಿತ್ಯ ಬಹಳ ಮಂದಿ ಎಲ್ಲ ಅಂತಿರ್ತಾರೆ, ನಾವೆಲ್ಲ ಶರಣ ಸಾಹಿತ್ಯದ ಉದ್ಧಾರಕರು, ನಾವು ಅವ್ರ ಮೊಮ್ಮಕ್ಕಳು ಬಸವಣ್ಣನ ಮೊಮ್ಮಕ್ಕಳು, ಮೊಮ್ಮಕ್ಕಳು ಏನು ಅವ್ರ ದುರಾಪಗಳು ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಆದ್ರೆ ಎಲ್ಲೂ ಪ್ರಚಾರ ಮಾಡಲಿಲ್ಲ, ಎಲ್ಲೂ ತಣ್ಣದು ಏನಾದ್ರೂ ಅಂತ ಪ್ರಸಂಗ ಬಂದ್ರೆ ಬೇಡಪ್ಪ ನಮಗ ಆ ಪ್ರಚಾರ ಬೇಡ, ಪ್ರಚಾರಕ್ಕಾಗಿ ಮಾಡೋದಲ್ಲ ನಾವು, ಪ್ರಚಾರಕ್ಕೆ ಮನಸ್ಸೆಂದು ಮಾಡಲಿಲ್ಲ. ಹಾಗಾಗಿ ಪ್ರಚಾರದ ಗೊಂದಲಕ್ಕೆ ಬೀಳಲಾರದೆ ಶರಣ ಸಾಹಿತ್ಯವನ್ನ ಸುಮಾರು 100 ಹಳ್ಳಿಗಳಲ್ಲಿ ಎಲ್ಲರೂ ಹಾಡುವಂತೆ, ಎಲ್ಲರೂ ಅದನ್ನ ಮನಸ್ಸಿಗೆ ತುಂಬುವಂತೆ ಆ ವಚನದ ಅರ್ಥವನ್ನ ತಿಳ್ಕೊಂಡಿರ್ತಕ್ಕಂಥ ಎಲ್ಲರಿಗೆ ಉಪದೇಶ ಮಾಡಿದ ಸದ್ಗುರುವಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಕಡಿಮೆನೆ. ಅಂತ ಸದ್ಗುರುನಾಥನನ್ನ ಸ್ಮರಿಸುವುದೊಂದೇ ನಮ್ಮ ಕಾರ್ಯ. ನಿಮಗೆ ಇದನ್ನು ಮಾಡಿದರೆ ನಮ್ಮ ಅವ್ರ ಋಣ ತೀರಂಗಿಲ್ಲ. ಅವ್ರನ್ನ ನಿತ್ಯ ನೆನೆಸೋದೊಂದು ಬಿಟ್ರೆ ಮತ್ತೊಂದು ನಮ್ಮ ಕೆಲಸ ಇಲ್ಲ. ಅವ್ರು ನೆನೆಸೋದು ಒಂದೇ ನಮ್ಮ ಕರ್ತವ್ಯ ಅಂತ ಹೇಳ್ತಾ ಅವ್ರು ನಿತ್ಯ ನೆನೆತಾ ಇದ್ದು ಇವತ್ತ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ದತ್ವಾಳ ಪೀಠದ ಪೀಠಾಧಿಕಾರಿ ಕುಮಾರ್ ಋಷಿಕೇಶಾನಂದನಿಗೆ ನಾನು ವಂದನೆಗಳನ್ನು ತಿಳಿಸ್ತಾ, ಅದರ ಜೊತೆಯಲ್ಲಿ ಕಲ್ಲೂರಿನ ಆರೂಢಾಶ್ರಮದ ಬ್ರಹ್ಮವಾದಿನಿ ಲಲಿತಮ್ಮ ತಾಯಿಯವರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅತ್ಯಂತ ಸರಳ ಸಜ್ಜನಿಕೆಯ ಸ್ವಭಾವದವರು, ನಮ್ಮ ಮಠಕ್ಕಂತಂದ್ರೆ ಅತಿ ಕುಡಿದಾಡಿ ಕೂತ ಇವತ್ತು ಭಜನೆ ಮಾಡಕತ್ತಿದ್ರು ಅಷ್ಟು ಚಂದ ಭಜನೆ ಮಾಡ್ತಾರ, ಶಾಸ್ತ್ರ ಹೇಳಕತ್ರು ಅಷ್ಟು ಸುಂದರವಾಗಿನೇ ಹೇಳ್ತಾರ. ಅದಕ್ಕೆ ಭಜನೆ ವಿಭಜನೆ ಎಲ್ಲವನ್ನ ಮಾಡುವಂತ, ಎಲ್ಲವನ್ನ ತಿಳಿಸಿಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಣ್ಣ ಬೆನವಾಡದ ರಾಮನನಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಇವತ್ತಿನ ಸದ್ಗುರುವಿನ ಪುಣ್ಯಾರಾಧನೆಯ ಜಾಗರಣೆಯ ಪ್ರಸಂಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸದ್ಭಕ್ತ ವೃಂದಕ್ಕೂ ಹಾಗೂ ತಾಯಂದಿರಿಗೂ ನನ್ನ ವಂದನೆಗಳು. ಇವತ್ತ ಜನ್ಮ ಏನೋ ಸಿಕ್ಕಿದೆ,
ಈ ಜನ್ಮ ಸಿಕ್ಕಿದ್ದಕ್ಕೆ ಲಾಭ ಮಾಡ್ಕೋಬೇಕಲ್ಲ ನಾವು, ಲಾಭ ಮಾಡ್ಕೋಬೇಕಿಲ್ಲ. ಫಲ ಏನೋ ತಗೊಂಡಿದಿ, ಫಲ ತಗೊಂಡಿದ್ದೀರಂತ ಹಂಗ ಕಾಂಗ್ರೆಸ್ ಕಸ ಬೆಳೆಯಕ್ ಬಿಟ್ರೆ ಏನ್ ನೋಡು. ಶರೀರವೆಂತೆಂಬು ವರನ ಆಸನ ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದುಕೊಂಡಿರು. ಸರ್ವಭೂಷಣ್ ಹೇಳ್ತಾರ, ಶರೀರ ಅನ್ನುವಂತ ಈ ಹೊರನ ಹಸನು ಮಾಡಬೇಕಿರುತ್ತೆ. ಕಾಂಗ್ರೆಸ್ ಹಸನ ಬೆಳೆದು ಬಿಟ್ರೆ ಏನಾಗೋದು? ಇದನ್ನ ಹಸನು ಮಾಡಬೇಕು, ಸ್ವಚ್ಛ ಮಾಡಬೇಕು, ಹದ ಮಾಡಬೇಕು. ಇದನ್ನ ಹದ ಮಾಡಬೇಕು ಅಂತ ಕೇಳಿದ್ರೆ ಶಮೆ, ದಮೆ, ವಿವೇಕ, ವೈರಾಗ್ಯ, ಸಮಾಧಿ, ಈ ಸಮಾಧಿ ಷಟ್ ಸಂಪತ್ತಿಯಿಂದ ಇದನ್ನ ಹದ ಮಾಡಬೇಕು. ಇದನ್ನೆಲ್ಲ ಶಮೆ ಅನ್ನುವಂಥದ್ದು ಏನು, ಧಮೆ ಅನ್ನುವಂಥದ್ದು ಏನು, ಅವನ್ನೆಲ್ಲ ಹೇಳ್ಕೊತ ಹೋಗಿದ್ದಾರೆ. ಹಂಗ ಹದ ಮಾಡಬೇಕು. ಹದ ಮಾಡಿ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಷ್ಯ. ಇದು ಕೆಡುವ ಶರೀರ ಇದ್ರಿ, ಇದು ಶರೀರ ಕೆಡುವಂಥದ್ದು. ಮೊದಲ ತಾಯಿಯ ಗರ್ಭದಲ್ಲಿ ಇದ್ದಾಗ ಒಂದು ತರ ಇದ್ದ, ತಾಯಿ ಗರ್ಭದಿಂದ ಹೊರಗೆ ಬಂದ ಬೆಳಗ್ಗೆ ಒಂದು ತರ ಇರುತ್ತದೆ. ಹಂಗ ತಾಯಿ ಕರುಣೆ ಮಾಡಿ ಇದನ್ನೇನ್ ಮಾಡ್ತಾಳಂದ್ರೆ, ಇದನ್ನ ಹಾಗ ಎಣ್ಣೆ ಹೆಚ್ಚಿ ತಿಕ್ಕಿ ನೀರು ಎರೆದು ಒಲೆ ಉಣಿಸಿ ಇದನ್ನು ಬೆಳೆಸಿ ಏನ್ ಮಾಡ್ತಾಳಂದ್ರೆ, ಇದು ಒಂದು ಸಣ್ಣದೊಂದು ರಕ್ತದ ಕಣ್ಣಿರುವಂತದ್ದು. ಇದು ಹಗಕ್ಕ ದ್ವಾಡ ಹಸುಗೂಸಿರುವಂತದ್ದು ಕೂಸು. ಈ ಕೂಸು ಹಂಗ ಬೆಳೆ ದ್ವಾಡದ ಈ ಹಸುಗೂಸು ಹೋಗಿ ಬಿಸಿ ಕೂಸಾಗ್ತದೆ. ಕೂಸು ಇವು ಕೂಸುಗಳ ಬಿಸಿ ಕೂಸು. ಅಸ್ತಿದೆ, ಜಾಯತೆ, ಬರ್ತದೆ, ಅಪಕ್ಷೀಯತೆ, ವಿನಶ್ಯತೆ ಎನ್ನುವಂತ ಷಡ್ಭಾವ ವಿಕಾರಗಳಿಂದ ಕೂಡಿರುವಂತ ಈ ಶರೀರ ಇದು ಯಾವ್ದ್ರಿಂದ ತಯಾರಾಗೈತ್ರಿ? ಇದರ ಮಟೀರಿಯಲ್ ಏನು, ಇದ್ರ ಏನು ಹಾಕಿ ಬೆಳೆಸಿದೀವಿ ಇದನ್ನ ಅಂತ ಕೇಳಿದ್ರೆ ಅನ್ನರಸ ನಮ್ಮಲ್ಲಿ ಇದ್ದು ಅದು ಕೊನೆಗೆ ಏನಾಯಿತು ಅಂದ್ರೆ ಶುಕ್ರ ಶೋಣಿತವಾಯಿತು. ನೆರೆಯಲ್ಲಿ ಶುಕ್ರವಾಗಿ ಹೆಣ್ಣಿನಲ್ಲಿ ಶೋಣಿತವಾಗಿ ಎರಡೂ ಕೂಡಿದಾಗ ಈ ಶರೀರಕ್ಕೆ ಒಳಗೆ ತಯಾರಾಯಿತು. ಆ ಶುಕ್ರ ಹೆಣ್ಣು ತಯಾರಾಯಿತು ಅಂದ್ರೆ ಅನ್ನದ ರಸದಿಂದ. ಯತ್ ಪ್ರಾತಃ ಸಂಸತೆ ಭೋಜ್ಯಂ ತಚ್ಚ ಸಾಯಂ ವಿನಶ್ಯತೆ. ಅನ್ನ ಮಾಡಿ ಇಡ್ತೀರಿ ನೀವು. ಇವತ್ತು ಮೊದಲೇ ನಾನು ಜವಾರಿ ಹಣ್ಣಿದ್ದು, ಮೊದಲಿನೆಲ್ಲ ಜವಾರಿ ತಿಂದವರು ಜವಾರಿ. ಈಗಿನ ಎಲ್ಲ ಏನಿವು ತಿನ್ನೋದು, ಇವು ಬಂದದ್ದು ಹೈಬ್ರಿಡ್, ತಿನ್ನೋದು ಹೈಬ್ರಿಡ್. ಹೀಗಾಗಿ ನಿಮ್ಮನ್ನೆಲ್ಲ ನೋಡಿದ ಜೀವ ಮರಗಂದಿತ್ತು. ನಾನು ಹಿಂಗ್ ಕುಂತಿಂತಾರೋ ಹಂಗ ಇವು ಮರಗಾಲ ನಡೆಯಕ್ಕೆ ಹೋಗುವಂತ ಏನ್ ಮಾಡಿದ್ರೆ ಕಟ್ಟಿ ಚಟಗಳು ಬಿದ್ದು ಬಿಟ್ಟಿದಾವ. 3 ವಸ್ತುಗಳು ಮನ್ಯಾಗ ಕುಂತ ಟಿವಿ, ಹೊರಗೆ ಹೋದ್ರೆ ಮೊಬೈಲ್ ಮತ್ತು ಮೋಟರ್ ಸೈಕಲ್. ಎಲ್ಲೇ ಹೋದ್ರು ಮೋಟರ್ ಸೈಕಲ್. ಈ ಶರೀರಕ್ಕೆ ಧನವೂ ಇಲ್ಲ, ನಡೆಯಕ್ಕೂ ಅಲ್ರು, ಶ್ರಮ ಮಾಡಕ್ಕೂ ಅಲ್ರು. ಒಂದು ನಡೆದು ವಾಕಿಂಗ್ ಮಾಡಿ ಇದನ್ನು ಸರಿಯಾಗಿ ಇಟ್ಕೊಂಡಿದ್ರೆ, ಯೋಗ ಇವನ್ನೆಲ್ಲ ವ್ಯಾಯಾಮ ಮಾಡ್ಕೊತಿದ್ರೆ ಇವ್ಯಾಕೆ ನಿಮ್ಮ ಕಾಲು ಹಿಂಗ ಹಾಕಿದ್ದು? ಕಾಲು ನಡೆಯಕ್ಕೂ ಬರೋಲ್ಲ. ವಯಸ್ಸು ಎಷ್ಟ? 30-35. ಏನಂತೀರಿ? ವಯಸ್ಸು ನೋಡಿದ್ರೆ 35, ನಡೆಯಕ್ಕೆ ಬರುವಂತು. ಶುಗರ್ ಆಗೈತಿ, ಚಾಪುಡಿ ಆಗೈತಿ, ಹೇಳ್ಬೋದು ಹೋಗ್ತಾವ. ವಿಚಿತ್ರ. ಈ ಸಣ್ಣ ವಯಸ್ಸದಾಗ ಇಷ್ಟಂಕದ ಇವೆಲ್ಲ ಕೊಂಡ್ರಾಕ್ ಬರುವಂತು ಆಸನ ಹಾಕಬೇಕು. ಅಲ್ಲದ ಶರೀರ ಮೊದಲು ಚಲೋ ಇರಬೇಕು. ಶರೀರ ಮಾಧ್ಯಮ ಕರು ಧರ್ಮ ಸಾಧನ. ಶರೀರ ಮುಖ್ಯ ನಮಗೆ ಬೇಕು. ಯಾಕೆ ಬೇಕು ಅಂತ ಕೇಳಿದ್ರೆ
ನಮ್ಮ ಉದ್ಧಾರ ಅನ್ನೋ ಸಲುವಾಗಿ ಈ ಶರೀರ ಬೇಕು. ಆದ್ರೆ ಇಂಥ ಶರೀರ ಇದು ಕೆಟ್ಟು ಹೋಗುವಂಥದ್ದು. ಇದರ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದೇವೆ ನಾವು, ಬಹಳ ಪ್ರೀತಿ ಇಟ್ಟಿದ್ದೆವು. ಶರೀರ ಮೇಲೆ ಬಹಳ ದೊಡ್ಡ ಮೋಹ ಮಾಡಕತ್ತಿ. ನೀ ಏನು ಮೋಹ ಮಾಡಕತ್ತಿ, ಇದ್ರ ಮೇಲೆ ಪ್ರೀತಿ ಮಾಡಕತ್ತಿ, ಎಂಥವ್ರು ನೋಡ್ರಿ ನೀವೇನೋ ಚಲೋ ಎಂದಾದ್ರೂ ಒಂದು ಅಂಗಿ ಸಿಗಿಸ್ಕೊಂಡು ಏನಾರು ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಇಲ್ಲ, ಭಾಷೆಗೆ ಬೇಕಿಲ್ಲ, ಒಟ್ಟು ಏನಾರ ಒಂದು ಹಾಕೊಂಡು ಬಂದಾರ ಬರ್ತೀರಿ. ನಮ್ಮ ಮೌಗಳು ಭಾಳ ಏನವ್ರು ಕತ್ತಿರಿ, ಏನ್ ಮ್ಯಾಚಿಂಗ್. ಕನ್ನಡಿ ಮುಂದೆ ಹೋಗಿ ನಿಂತಂದ್ರ ಆ ಬೂಟ್ ಪಾಲಿಶ್ ಮಾಡಿದಂಗ ಇದಕ್ಕೆ ಹಚ್ಚಿ ತಿಕ್ಕಿ 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 ಆ ಚರ್ಮ ತಿಕ್ಕಿದ್ರೆ ಏನಾಗೋದ್ರಿ? ಆ ಚರ್ಮ ತಿಕ್ಕಿ ಅದನ್ನ ಏನ್ ಮಾಡ್ಬೇಕಂತ ಯಾರು ಬರ್ತದೆ? ಮೊದಲ ಅವ್ರಿಗೆ ಬ್ಯೂಟಿ ಕಾನ್ಸಿಯಸ್ ಭಾಳ ಇರುತ್ತೆ. ಬ್ಯೂಟಿ ಆಗಿ ಕಾಣಬೇಕು ನಾವು. 4 ಮಂದಿಯಾಗ ಹೋಗ್ತೀವಿ, ಅದು ಚಂದಾಗಿ ಎಲ್ಲ ಮಾಡ್ಕೊಂಡು ಹೋಗಂದಿರ್ತಾರೋ, ಇವ್ರು ಅದಕ್ಕಿಂತ ಡಬಲ್ ಮಾಡ್ಕೊಂಡು ಬರ್ತಾರೆ. ಚಿತ್ರ ಅದಕ್ಕೆ ನೀವೇನಿಲ್ಲ ನೋಡಿ, ಈಗ ನಾವು ಕಲ್ಲಾಪುರ ಹಾಕೊಂಡು ಬಂದಾಗ ನೀವು ಹುಡುಗಿಯರಂಗೆ ಏನೋ ಸೋ ಹಾಕಿ ಮುಂದೆ ಕುಂತಿ ಮಾಡ್ದಂತ ಕೆಡುವ ಕಾಯದ ಮೋಹವನ್ನು ಮಾಡಿ ಮನುಷ್ಯ. ಮೋಹ, ಈ ಶರೀರ ಮೇಲಿನ ಮೋಹವನ್ನ ಬಿಡಾಕವಲ್ಲಿ. ಯಾಕೆ ಬಿಡಾಕವಲ್ಲಿ? ಇದರಾಗ ಏನ್ ಅಂತ ಕಿಮ್ಮತ್ತಿಂದ ಐತೆ ಅಂತ ಇದ್ರ ಮೇಲೆ ಪ್ರೀತಿ ಪಡ್ತೀನಿ ನೀನು. ಇದರಾಗ ಏನೇನು ಮೂಗೈತಪ್ಪ. ವರ್ಣನ ಮಾಡ್ತಾರೆ, ಕಾವ್ಯಗಳಲ್ಲಿ ವರ್ಣನ ಮಾಡ್ತಾರ. ಕಾವ್ಯಗಳನ್ನು ಓದಿದವರಿಗೆ ಗೊತ್ತು, ಮೂಗಂದ್ರ ಸಂಪಿಗೆ ಅಂತ. ಸಂಪಿಗೆ, ಮೂಗು ಸಂಪಿಗೆ. ಆ ಮೂಗಿನ ಒಳಗಿದ್ದು ಸಂಪಿಗೆ ಏನ್ ಶೀನ್ ಬರ್ಬೇಕು, ನೆಗಡಿ ಆಗಬೇಕು. ಮೂಗು ನೆಗಡಿ ಆಗಬೇಕು, ಆ ಸಂಪಿಗೆ ಏನ್ ಬರ್ತದೆ ಗೊತ್ತಾಗತ್ತೆ. ಮೂಗು ಅಂದ್ರೆ ಸಂಪಿ ಅಂತ, ತುಟಿ ಅಂದ್ರೆ ತೊಂಡಿ ಅಂತ. ಏನು ವರ್ಣನೆ ಮಾಡ್ತಾರೆ, ಸಮಯೋಚಿತ ಅಂತ ಕರೀತಾರೆ. ಅವೆಲ್ಲ ನಮ್ಮ ಎಮ್ಮೆಯದೊಳಗೆ ಬರುವಂತವ್ರು ಅಲಂಕಾರಗಳ ಬಗ್ಗೆ ಹೇಳೋ ಕಾಲಕ್ಕೆ ಸಮಯೋಚಿತವಾಗಿ ಒಂದಷ್ಟು ಹೇಳ್ತಾ ಹೋಗುವಂತ ಪದ್ಧತಿ ಇದೆ. ಅಲಂಕಾರಗಳು ಈಗ ವರ್ಣನ ಮಾಡ್ತಿರ್ತಾರೆ ಅವರು. ಅವು ವರ್ಣನ ಮಾಡೋ ಕಾಲಕ್ಕನ ಆ ವರ್ಣನ ಚಂದ. ಅವೆಲ್ಲ ಬಾಯಿನ ಹಲ್ಲು ಹೋಗಿ ಇವೆಲ್ಲ ಬಿಗು ತಪ್ಪಿ ಗಾಲ ಇದ್ದು ಒಳಗೆ ಸಿಕ್ಕ ಆ ಮೂಲಂಗಿ ಕಿತ್ತು ತೆಗ್ಗಿದಂಗ ಬಾಯಾಗಿ ಒಳಗೆ ಹೋಗಿ ಅವಾಗೇನು ವರ್ಣನ ಮಾಡೋದು? ಏನು ವರ್ಣನ ಮಾಡೋದು? ಗಾಲ್ ಅಂದ್ರೆ ಏನು? ಸುವರ್ಣ ಪಾತ್ರೆಗಳು ಗಿರಿ ಬೆಳೆತಾವು, ಈಗ ವರ್ಣನ ಮಾಡ್ತಾರ. ಬಹಳದ ಬಿಡ್ರಿ, ಇನ್ನು ವರ್ಣನ ಹಿಂಗ ಅಲಂಕಾರಗಳು ಬಹಳದ. ಎಷ್ಟು ವರ್ಣನ ಮಾಡುವಂತ ಈ ಶರೀರದೊಳಗ ಒಂದು ಜಗದಾಗ ಎಷ್ಟು ನೋಡ್ರಿ ನೀವು ಮಾಡಲ್ಲ. ಹೊರಗಡೆ ಮಾತನಾಡೋದು ಇಷ್ಟು ಬಾಯಿ ಒಳಗ ನೀವೆಲ್ಲ ಮೃಷ್ಟಾನ್ನನ ಹಾಕ್ತೀರಿ, ಏನ್ ಬೇಕಾದ ಊಟ ಮಾಡ್ತೀರಿ. ಊಟ ಮಾಡುವಂತ ನಿಮ್ಮ ಬಾಯಿ ಒಳಗಿನ ಉಗುಳು ಬಂದದ ಕೈಯಾಗ ತಗೊಂಡ ಅದ್ರ ಬಾಳೆ ನೀವು ಹಾಕೊಂಡು ನಿಮ್ ಮನಸ್ಸು ಬರ್ತದೆ. ನೆಬು ಬರಂಗಿಲ್ಲ. ಯಾವ ಅದನ್ನ ನೋಡಿದಂದ್ರೆ ಹೇಸಿ ಅಂತ ನಿಮ್ ಬಾಯಾಗಿದ್ದು ನಿಮ್ಗ ಮನಸ್ಸಾಗೋಂಗಿಲ್ಲ. ಇನ್ನು ಮಂದಿಗೆ ಹೆಂಗ್ ಹೋಗುವಂತಿದ್ದು, ಮಂದಿ ಹೆಂಗ್ ಹೋಗುವಂತದ್ದು. ಅದಕ್ಕೆ ಶರೀರದಾಗ ಏನ್ ತುಂಬೈತಿದ್ರಾಗ ಇದ್ರೊಳಗೆ ಏನೈತಿ ಅದನ್ನ ಮುಂದೆ ಹೇಳ್ತಾರೆ. ಈ ಶರೀರ ಮೇಲೆ ಏನು ಮೋಹ ಮಾಡಕತ್ತೀವಿ, ಏನ್ ಬಹಳ ಪ್ರೀತಿ ಮಾಡ್ತೀಯಲ್ಲ, ಇದ್ರೊಳಗೆ ಏನು ಐತಳೆ, ಏನು ಮೂಗನ್ಯಾಗ ಏನು ಚಲೋ ಬರ್ತದೆ, ಕಿವ್ಯಾಗ ಏನು ಬರ್ತದೆ, ಬಾಯಾಗ ಏನು ಬರ್ತದೆ, ಏನು ಉಳಿದಿದ್ರಾಗ ಏನು ಬರ್ತದೆ ನಿಮಗ ಗೊತ್ತಾವ. ನಿಮಗೆ ದಿವಸ ಅದ ರೂಢಿ ಐತಿ. ಏನಾದ 9 ನವದ್ವಾರೆ ಪುರೇ ದೇಹಿ
9 ಮೇನ್ ಡೋರ್ಸ್ ಅದಾವು, 9 ಮುಖ್ಯ ದ್ವಾರಗಳು, ಸೋರುವುದು 9 ಬಾಗಿಲಗಳು. ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವಿಯಾಕು. ನೀರಿಲ್ಲದಿದ್ರೆ ಜಳಕ ಮಾಡಿಸ್ಲಿಲ್ಲ ಅಂದ್ರೆ ಇದು ನಾರಾಯಣ ಸ್ವರೂಪ ಮಾಡ್ತೈತಿ. ಹೆಣ ಇದು ಜೀವಂತ ಹೆಣ. ನೀರಿಲ್ಲದಿದ್ರೆ ನಾರುವಂತ ದೇಹಕ್ಕೆ ಯಾಕೆ ಹಿಗ್ಗುತ್ತಿದ್ದಿ, ಯಾಕೆ ಉಗ್ಗುತ್ತಿದ್ದಿ? ಒಂದಷ್ಟು ಮಂದಿ ಇದೆ ನೋಡಿ ಹೆಂಗ್ ಉಗ್ಕೊಂಡು ಏನು ಉಗ್ಗಾಕ್ತಾರೆ, ಏನು ಬಂದೈತಿ, ಏನ್ರ ಐತಿ ಏನದ್ರ ಅದನ್ನ ತಗೊಂಡು ಬರೀತಾರೋ. ಒಂದ್ ಸ್ವಲ್ಪ ಈ ಉಳಿವಿ ಜಾತ್ರೆ ಇರ್ತಾವ, ಉಳಿವಿ ಜಾತ್ರೆ ಆಗ ಬಹಳ ಉದಾಹರಣೆ ಚಂದ ನಮಗ. ಉಳಿವಿ ಜಾತ್ರೆ ಒಳಗ ಏನು ಬಾಲ್ ಬಂದಂಗಪ್ಪ, ಅಲ್ಲೇ ಟೆಂಟ್ ಹಾಕಿರ್ತಾರೋ. ಮೊದಲು ಕಟ್ಗಿ ಫ್ರೀ ಬಿಟ್ಟಿದ್ರು. ಇವ್ರೇನಿಲ್ಲ ಗುಡ್ಡಕ್ಕ ಕೈ ಹಚ್ಚಿದ್ರು, ಬರೋಬರ್ತ ಗುಡ್ಡಕ್ಕ ಕೈ ಹೆಚ್ಚಿ ಸಾಗುವಾಯ ತರಾಕತ್ರ. ಇವು ಜಾತ್ರೆ ಮಾಡಕ್ ಹೋಗ್ಲಿಲ್ಲ, ಗುಡ್ಡನ ಹೊತ್ಕೊಂಡ್ ಬರಕ್ ಬಾದ್ರು ಹನುಮಪ್ಪನಂಗ. ಎಲ್ಲ ನಿರ್ಬಂಧ ಮಾಡಿದ್ರು. ಹಂದ್ರ ಹಾಕಕ್ ಕಟ್ಟಿಗೆ ಸೀಟ್ ಕೊಡುವಲ್ರಿ. ಇವ್ರೇನ ಹಂದ್ರ ಹಾಕಿರ್ತಾರ ಅದ್ರ ಬಾಜುಕನ ಪಾಯ್ಖಾನೆ ಮಾಡಿರ್ತಾರ. ಅಲ್ಲಿ ಅಟ್ಯಾಚ್ ಎಲ್ಲ ಅಟ್ಯಾಚ್ ಸಂಡಾಸ್ ಅಲ್ಲೇ ಎಲ್ಲ ಮನಸ್ಸು ಅಲ್ಲೇ ಎಲ್ಲ ಏನೆಲ್ಲ ಅಲ್ಲೇ. ಹೆಣ್ಮಕ್ಳು ಅದು ಇಲ್ಲಿ ಹೋಗು ಅಲ್ಲೇ ಸಣ್ಣಬೇಕು. ಅಲ್ಲಿ ಒಂದ್ ಸ್ವಲ್ಪ ಹೊಲಸೈತೆ ಅಂತಂದ್ರೆ ಏಚೆ ಅಲ್ಲಿ ಏನ್ ಬೇಡ ಈ ಕಡೆ ಇಲ್ಲಿರ್ಬೇಕು ಮಾತಾಡ್ಕೊಂತ ಅಲ್ಲಿಂದ ಯಾರು ಹೊಲಸೈತೆ ಅಂದ್ರೆ ಅಲ್ಲೆಲ್ಲ ಮನಸ್ಸು ಮಾಡೋದಿಲ್ಲ. ಮಲ ಮೂತ್ರ ಸ್ವಲ್ಪ ಇದ್ದ ಜಾಗದಾಗ ನೆಲ್ಲಾಗ ಮನಸ್ಸು ಮಾಡೋದಿಲ್ಲ. ಆದ್ರೆ ಇದ್ರ ತುಂಬಾ ತ್ರಿವೇದಿಯನ ಮಲಭಾಂಡ, ಹೊಲಸಿಂದ ಒಂದು ಭಾಂಡೆ ಇದೆ. ಮಲಮೂತ್ರ ಅನುವ್ಯಕ್ತ ನೆಲೆಗಳು ನೆಲೆನಿಂಪೆ. ಫಲವು ಬೇಗದ ತಾನವೆನಿಸುವ ಅಂಗಗಳು ನೆಲೆಸಿ ವಿಷಯ ಸುಖವನ್ನು ಭೋಗಿಸುವೆನೆಂದು ಸನೆಮನ ಬೆಳೆಸುವುದನ್ನು ಬಿಡಿ ಮನುಷ್ಯ. ಇಂಥ ಮಲಭಾಂಡವಾಗಿರುವಂತ ಹೇಸಿಗೆಯ ಚೀಲಾಗಿರುವಂತ ಮಾತು ಬರೀತಾರ, ಬಹಳ ಚಂದ ಬರೀತಾರ. ಏನ್ ಇದನ್ನ ಬಹಳ ಚಂದ ಬರ್ತಾರ ನಮ್ಮ ಮಹಾದೇವಿ ಅಕ್ಕ. ಏನೈತಿ ಕಾಲ ಕಳಿತಾರ, ಏನ ಹೇಳಿ ಏನು ಹೇಳ್ತಾರ. ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕಿವಿನ ಹಡಿಕೆ. ಕಿವು ನಾವು ನಮ್ಮ ಶರೀರದಾಗ ಇಂತಷ್ಟು ಇರಬೇಕಂತ ರೂಲ್ಸ್ ಐತಿ. ಕಫ ಇರಬೇಕು, ಇದರಾಗ ಇಂತಿಷ್ಟು ಕಫ ಇರಬೇಕಂತ ರೂಲ್ಸ್ ಐತಿ. ಕಫ ಇರಬೇಕು, ಕಫಾನು ಬೇಕು. ಕಫ ಯಾವಾಗ ಅದಕ್ಕೆ ಕ್ರಿಮಿ ಹತ್ತತಿ ಅವಾಗ ಅದು ದೂಷಿತ ಕಫ ಆಗ್ತೈತಿ. ಎಷ್ಟು ಕಫ ಇರ್ಬೇಕಂತ ರೂಲ್ಸ್ ಐತಿ. ಅವು ಎಷ್ಟು ಕಫ ಅಂತಂದ್ರೆ 3.5 ಲೀಟರ್ ಕಫ ಬೇಕು, ನಮ್ಮ ಶರೀರಕ್ಕೆ ಬೇಕು. ಇಷ್ಟು ಕಫ ತುಂಬೈತಿ ಒಳಗೆ. ಇದು ನಾನು ಹಂಗೆ ಹೇಳತ್ತಿಲ್ಲ, ಇವೆಲ್ಲ ಹೇಳ್ಬಿಟ್ಟು ಶಾಸ್ತ್ರ ಮಾತದಾವ. ಒಂದಷ್ಟು ಏನದಾವ ಅಂದ್ರೆ ರೋಚಕ ಮಾತದಾವು, ಒಂದಷ್ಟು ಭಯಾನಕ ಮಾತದಾವು. ಶಾಸ್ತ್ರಗಳು ಏನೇನು ಇರ್ತಾವ. ಆದ್ರೆ ನಾನು ಚಿಕಿತ್ಸೆಗೆ ಬುದ್ಧಿ ನಾನು ಡಾಕ್ಟರ್ಗಳನ್ನ ಕೇಳುತ್ತೇನೆ. ಇದು ಕೈಗೊಳ್ಳು ENT ಸ್ಪೆಷಲಿಸ್ಟ್ RN ಪಾಟೀಲ್ ಅಂತ ಅವ್ನು ಕೇಳಿದ್ದ. ಕಫ ಆಗಿತ್ತು, ಹೊಸ ಹೋಗಿದ್ದು, ಕಫ ಆಗಾಗ ಮಾಡಕ್ ಬರುತ್ತೆ ಡಾಕ್ಟರ್ ಅಂದ. ನಾನು ಅವ ಡಾಕ್ಟರ್ ಅಂದ, ಹಂಗ ಬರೋಂಗಿಲ್ರಿ, ಕಫ ನಮಗ್ ಬೇಕಂದವ. ಕಫ ಬೇಕಿದು, ಕಫ ಇಲ್ಲ ಅಂದ್ರೆ ಲೊಬ್ರಿಕೇಶನ್ ಆಗೋದಿಲ್ಲ. ಎಲ್ಲ ಹೆರಿಟಲ್ಲ ನೀವು ಹೆರೇಣಿ. ಈ ಹೆರೇಣಿ ಬರೋದು ಕಫ ಅದ ಎಲ್ಲ ಕಡೆ ನಮ್ಗ ಹೆರಿಯೋದು. ಇವೆಲ್ಲ ಹಿಂಗ್ ಮಾಡಕ್ ಕಾಲ್ ಮಡ್ಸಾಕ್ ಇವೆಲ್ಲ ಹೆರೇಣಿ ಬೇಕು. ಇವಕ್ಕೆಲ್ಲ ಗ್ರೀಸಿಂಗ್ ಮಾಡಬೇಕು. ಗಾಡಿ ಗ್ರೀಸಿಂಗ್ ಮಾಡ್ತಿರ್ಲಿಲ್ಲ ನೀವು, ಹಂಗ ಇವೆಲ್ಲ ಬೇಕು. ಅದಕ್ಕೆ ಫಲವು ಬೇಯದ ತಾಣ. ಅದಕ್ಕೆ ಅಂತಾಳ ನಮ್ಮ ಅಕ್ಕ, ಮೂತ್ರದ ಕುಡಿಕೆ. ಕೌಶಿಕ ಬಂದ ಮೋಹ ಮಾಡಿದ. ಕೌಶಿಕ ಮೋಹ ಮಾಡಿ ಅಕ್ಕನ 3 ಕಂಡೀಷನ್ ಎಲ್ಲ ಮೀರಿದ ಬಳಕ ಆಗ್ತಾನಂದು
ನೀ ನನ್ನ ಕಂಡೀಷನ್ ಅಲ್ಲ ಮೀರಿರೋದು ಬಳಕ ನೀ ಯೋಗ್ಯ ಇಲ್ಲ ಅಂತ ಆ ಅರಮನೆ ಬಿಟ್ಟು ಹೋಗ್ಬೇಕಾದಾಗ ಸೀರೆ ಹಿಡಿದು ಜಗ್ಗಿದ ಆ ಸೀರೆನೂ ಇಟ್ಕುವಂತ ಹಂಗ ಸೀರೆಯನ್ನ ಬಿಟ್ಟ ದಿಗಂಬರಳಾಗಿ ಹಂಗ ಹೇಳ್ಬೋದು ಹೊಡ್ಲಾಗಿ ಶರೀರದಾಗ ಏನೈತಿ ಮೂತ್ರದ ಕುಡಿಕೆ ಎಲುವಿನ ಕಡಿಕೆ ಎಷ್ಟೆಷ್ಟದಾಗುದು ಸರ್ವಜ್ಞ ಕವಿ ಬರೋಣ ನಿಮ್ಮ ಲೆಕ್ಕ ಹಾಕಕ್ ಆಗಬಾರ್ದು. ನಿಮ್ಮ ಕೂದಲು ಎಷ್ಟದ ಓದತಿ ನಿಮ್ಗೆ ನಿಮ್ಮ ಶರೀರದಾಗ ಕೂದಲು ಎಷ್ಟದಾವ ತಾಡಿ ಮೀಸಿ ಎಷ್ಟದಾವ ಹೇಳ್ರಿ ಮೀಸಿ ಕಾದವ್ರ ಮೀಸಿ ಉಳಿಸಾರ ನೀವೇ ಮಾಡ್ತೀವಿ. 8 ಕೋಟಿ ರೋಮ 8 ಗೇನಿನ ದೇಹ ನಿನ್ನ ಕೈಯಿಂದ 8 ಗೇನಿನ ನಿನ್ನ ದೇಹ ಇದೆ 8 ಕೋಟಿ ರೋಮನವಂತ ಅವ ಯಾವಾಗ ಸೋಡು ಸಿಕ್ಕಿತ್ತು ಮನ ಸರ್ವಜ್ಞಗ ಲೆಕ್ಕ ಹಾಕಿಬಿಟ್ಟು ನೋಡ 8 ಕೋಟಿ ಕೂದದ ಒಂದ್ ವೇಳೆ ತರ ಹೆಸರಿನ ಆದ ಅಂದ್ರೆ ಉದಿರು ಹೋಗಿರ್ಬೇಕು ಅನ್ನೋದು ನಾವು ಲೆಕ್ಕ ಸರಿ ಮಾಡೋದು ನಮ್ಗೆ ಭಾಳ ಈಸಿ ಇದಾವ ಏನು ಉದಿರು ಹೋಗಿರ್ಬೇಕು ಗಾಡಿ ಹಾಕ್ತಾವ ಅಂದ್ರೆ ಮತ್ತೆ ಬೆಳೆದಿರ್ಬೇಕು ಯಾವಾಗ ನಮಗೇನು ಬರೋದು 8 ಗೇಜಿನ ದೇಹ 8 ಕೋಟಿ ರೋಮ ಒಳಗಿದ್ದ ದೇವ ಹೊರಹೊಂಟು ಹೋದ ಮೇಲೆ ಈ ಶರೀರ ಇದನ್ನ ಹೆಂಗ ಇರ್ತಾರ ತೆಗಿನ್ಯಾಗ ಅಂತಂದ್ರ ಕೆರುನ್ಯಾಗ ಹೆಂಗ ಯಾವ ತರ ಇರ್ತಾರಂದ್ರ ಇದನ್ನ ವನ ಹೆಂಟೆ ಹೇರುವರು ಸರ್ವಜ್ಞ ವನ ಹೆಂಟಿ ಇನ್ನು ಹೋಗಿ ಹೆಣ ಕೂಡ ಚಂಡು ಬಿತ್ತಂದ್ರ ಅಲ್ಲೊಂದು ಹೆಂಟಿ ತಗೋರಿ ಹೆಂಟಿ ಆ ಹೆಂಟಿ ಇಟ್ಟರೆ ಹೆಂಟಿ ನಾಳೆ ಮನ ಹೆಂಟಿ ಹೇರ್ತಾರ ಇದ್ರ ಮೇಲೆ ಮತ್ ನಾವು ಐಗೋಳಲ್ಲಿ ಹೋಗಿರ್ತೀವಿ ನಾವು ಸುಳ್ಳು ಹೇಳ್ತೇವೆ ನಾವು ಸುಳ್ಳು ಎಲ್ಲವರು ಮನ ಕೊಡಕ್ ಹೋದಲ್ಲಿ ಈ ಮಂದಿರು ಸುಳ್ಳು ಇವರು ಮಂದಿರು ಇವು ಹೋಗ್ಯಾವ ನಾವೇನು ಶಿವಲೋಕದಿಂದಲ್ಲ ಶಿವನೊಬ್ಬನೇ ಪಡೆದು ಮರಳಿ ವೃತ್ತಿಗೆ ಬೆಳೆದು ಸುವರ್ಣ ಪುಷ್ಪವನ್ನು ನೀವೇ ಹೆಣಕ್ಕ ಏನಿ ಸುವರ್ಣ ಪುಷ್ಪ ಹಾಕೋದು ಅದಕ್ಕೆ ಅಲ್ಲೇ ಕೈಗೆ ಅವ್ರು ಅಲ್ಲೇ ಹೋಗಿದ್ವಿ ನಾವು ಹೋದ್ರೆ ನೀವು ಹೋಗಿದ್ರೆ ನಿಮ್ಮ ಸುವರ್ಣ ಪುಷ್ಪ ನಾವು ಮನ್ ಕೊಡಕ್ ಹೋಗಿಸುತ್ತೆ ಅಂತ ನೆನಪಾಗಿತ್ತು ನನಗೆ ನಾನು ಏಳ್ತು ಹೋಗಿದ್ದೆ ಏಳ್ತು ಹೋಗ್ಬೇಕಾದಾಗ ಏನಾಯ್ತು ಅಂದ್ರೆ ಈಗ ತಂಗ್ಯಮ್ಮ ಅಂತೇಳಿ ಇವ್ರು ಹೋಗ್ಬೇಕು ತಂಗ್ಯಮ್ಮ ತೀರ್ಕೊಂಡಿದ್ಲಕ್ಕಿ ಮುದುಕಪ್ಪನ ಅಮ್ಮ ಬಹಳ ಶೀಲವಂತ ಬದುಕಿ ಜಂಗಮ ಆರಾಧನೆ ಅಂದ್ರೆ ಬಹಳ ಪ್ರೀತಿನೇ ಮಾಡಕ್ಕೆ ಅಪ್ಪವ್ರ ಮೇಲೆ ಬಹಳ ಭಕ್ತಿವಂತರು ಮುದುಕಪ್ಪನವ್ರ ಬಗ್ಗೆ ಮಹಾತ್ಮರು ರಕ್ತದಾಗಿರುವಂತ ಗತಿ ತಂಗ್ಯಮ್ಮ ತೀರ್ಕೊಂಡಿದ್ಲು ಅಪ್ಪವ್ರು ಕರೆದ ಏ ತಮ್ಮ ಅಂತಂದ್ರು ತಮ್ಮನ ಅಂತಿದ್ರು ನನಗೂ ತಮ್ಮ ಅಂದ್ರು ಯಾಕಪ್ಪ ನನಗ ಸತ್ತಾಗಿನ ಮಂತ್ರ ಬರ್ತತಿ ಅಂತ ಎಲ್ರಪ್ಪ ಅಂತ ಕಲ್ಸಲಿ ಅಂತ ಕಲ್ಸ್ರೆ ಇಲ್ಲ ಬಜ್ರಿಗಟ್ಟಿ ಮೇಲೆ ನಾ ಕುಂತ್ಕೊಂಡು ಕಲಿಯಾಕತ್ನಿ ಕೆಳಗೆ ಕುಂತ್ಕೊಂಡು ಅವ್ರು ಹೇಳಾಕತ್ರು ಒಂಥರ ಹೇಳಿದ್ರು ತಪ್ಪು ಇನ್ನೂ ಮುಂದೆ ಆತು ಎರಡನೇ ಸಲ ಮಾತು ಹೇಳ್ತಿದ್ದವು ಅಂತಂದ್ರು ಅವ್ರು ಹೇಳೋ ಶೈಲಿಯನ್ನು ಮಾಡ್ಸಂಗಿತ್ತು ಒಮ್ಮೆ ಹೇಳಿಬಿಟ್ಟು ಪ್ರಿಂಟ್ ಆಗ್ಬೇಕದು 2 ಸಲ ಹೇಳೋದಕ್ಕನ್ನ ಪಾಠ ಆತು ಏನು ಹೋಗಂತಂದ್ರು ಆಂಟಿ ವಚನವೂ ಅಂತಿತ್ತು ಕಂಡು ಭಾಳ ಚಲೋ ಇತ್ತು ಭಾಳ ಕಂಡು ಚಲೋ ಚಂದಾಗಿ ಅವ್ರು ಹೇಳ್ದಂಗ ಅಂದ ಕೂಡಲೇ ಆ ಪರವೂರ್ ಅವ್ರೇನು ಐಗೋಳು ಕರ್ಕೊಂಡ್ ಬರ್ತಿದ್ದಲ್ಲ ಇದೇನ ಯಾರು ಬಾಲಿಲ್ಲ ಇದೇನು ಮಂತ್ರ ಅಂತತಿ ಏನಾದ್ರು ಸಾಕು ಚಲೋ ಚೆನ್ನಾಗಿ ಅಂತೇಳಿ ನನಗನಾಕತ್ತವ್ರು ಎಲ್ಲರೂ ಪರಾವ್ರೆಲ್ಲ ನನಗನಾಕತ್ತವು ಇದು ಸ್ವಾಮಿ ಚೂಲದಾನು ಪೂನ ಅಂತಾನ ಅಂತೇಳಿ ನನ್ನ ಹತ್ತವ್ರು ಹೆಚ್ಚಿ ಮಂತ್ರ ಅಂತ ಇಷ್ಟು ಬಾಯಾಟ ಆದ್ರು ಏನ ಬಾಯ್ಪಾಟ ಆಗೋದು ಮೂರ್ ಹೋಯ್ತು ಸುಮಾರು ಒಂದು 3 ತಾಸಿಗೆ 3 ಚೀಲ ಕಾಯಿ ಆಗೋದು ನಾನು ಕಳಿಸ್ಕೊಂಡು ಮಾಡಕ್ಕೆ
ಬಯಸ್ಕೊಂಡು ಮಠಕ್ಕೆ ಬಂದು ಅಪ್ಪೋದಕ್ಕೆ ದೊಡ್ಡ ಇದಾರಿಗೆ ಮಾಡಿದ್ವಿ. ಆದ್ರೆ ಒಂದು ಏನು ನಾ ಚಿಂತೆ ಮಾಡ್ತೇನಂದ್ರ ಈಗಂತೀನಿ, ಆವಾಗಿನ ಕಾಲಕ್ಕೆ ನಾನು ಮದುವೆ ಯಾರು ಕರೀಲಿಲ್ಲ, ಅದ ದೊಡ್ಡ ಪುಣ್ಯ ಅವ್ರದ್ದು. ಮದುವೆಗೂ ಕರೆದಿದ್ರ ಹರಜನ್ಮದ ಹುಡುಗಿ. ಅವಾಗ ಶುಭ ಮುಹೂರ್ತ ಸಾವನ ನಾನು ಬಾಯಕ್ ಬರ್ತಿದ್ದಿಲ್ಲ, ಎಷ್ಟು ಬಾಯ ಆಗ್ಬಿಟ್ಟಿತ್ತ. ಪುಣ್ಯಕ್ಕೆ ಯಾರು ಕರೀಲಿಲ್ಲ. ನಾ ಏನ್ ಹೇಳತ್ತೇನೆ ಅಂದ್ರೆ ನಾಳೆ ಸತ್ತಾಗ ಏನು ಹುಡುಗ ಹಾಕ್ತಾರ. ಬಾಳ ಗಳಿಸಿದೀವ ನೀನು, ನಮ್ಮ ಮಣಿತಾನ ಇದನ್ನೆಲ್ಲ ಬೆಳೆಸಮ್ಮ ನೀನ, ನಿನ್ನಿಂದ ಮಣಿತಾನ ಬೆಳೆದಂತ ತಿಳ್ಕೊಂಡ ಯಾವ ಹುಡುಗೇನು ಬೇಡಿ ಬಂಗಾರ ಆಯಸ್ಸು ಮಾಡಿ ಕೊಡ್ತಾರ. ಎದ್ದದ್ದು ಕಸವಾಟ ಎಲ್ಲಾನು ತಗದ ನಿನ್ನ ಮನ ಮುಗಿಸ್ತಾವು. ಏನೈತಿದ್ರ ಎಲುಬಿನ ಕಡಿಕೆ, ಮೂತ್ರದ ಗುಡಿಕೆ, ಸುಡಲಿ ದೇಹವ ಒಡಲು ಬಿಡಿದು ಕೆಡದಿರು ಚಂಡ ಮಲ್ಲಿಕಾರ್ಜುನನ ಅರಿಮರುಳೆ. ಈ ಶರೀರನ ನಂಬಿ ಕೆಡಬೇಡು, ನಂಬಿ ಕೆಡಬೇಡ. ಇದು ಶಾಶ್ವತ ಇಲ್ಲ. ಇದ್ರಾಗ ಏನೈತಿ, ಏನು ಒಳ್ಳೆ ಸಾಮಾನು ಏನೈತಿ, ಒಳ್ಳೆ ವಸ್ತು ಏನೈತಿ ಇದ್ರೊಳಗೆ. ಅದಕ್ಕೆ ಒಂದು ಸ್ವಲ್ಪ ಹೊಲಸಿದ ನೆಲ್ಲ ಕೊನಸಾಗುವುದಿಲ್ಲ. ಫಲವು ಬೇಯದ ತಾನ, ಬಹಳ ಹೊಲಸು ತುಂಬಿದ ಜಾಗ ಇದೆ. ಬಂದಿಲ್ಲ, ತುಳಿತಿಲ್ಲ, ಒಂದರ ಒಳ್ಳೇದು ಯಾವುದು ಒಳ್ಳೇದಿಲ್ಲ, ಎಲ್ಲ ಹೊಲಸಿನ ಗಡಿಗಿದೆ. ಇಂಥ ಫಲಭಾಂಡವಾಗಿರುವಂತ ಇದರ ಮೇಲೆ ಮೋಹ ಮಾಡಿ ಕೆಡಬೇಡ್ರಿ. ಇದನ್ನ ಏನ್ ಮಾಡ್ರಿ ಅಂತಂದ್ರೆ, ತನು ಅರ್ಪಿತವೆಂದರೆ ಗುರುದ್ರೋಹ, ಮನವರ್ಪಿತವೆಂದರೆ ಲಿಂಗದ್ರೋಹ, ಧನವರ್ಪಿತವೆಂದರೆ ಚಂಡ ಮಕ್ಕಳು. ಬಾಯಾಗವ ನಿಮಗೆ ಹೊರ ಬರ್ಲೇವು ಜಂಡ ಮಕ್ಕಳು. ಇಂತಿ ತನು ಮನ ಧನಗಳೆಂಬ ಅನಿತ್ಯವನ್ನು ನಿತ್ಯ ಕಲ್ಪಿಸಿ ನಾ ಭಕ್ತನಾದನೆಂದರೆ ಸಮ್ಯಜ್ಞಾನಿ ಶರಣರು ಮೆಚ್ಚುವರೇನು. ಇವನ್ನ ಅರ್ಪಿಸಬೇಡ್ರಿ. ಏನ್ ಅರ್ಪಿಸಲು ನೀವು ಸಂಪೂರ್ಣಾತನಿಗೆ ಅಂದ್ರೆ ನಿಮ್ಮ ನಿಜವಾದಂತ ಶ್ರದ್ಧಾ ಭಕ್ತಿಗಳನ್ನ, ನಿಮ್ಮ ನಿಷ್ಠೆಯನ್ನ ಸದ್ಗುರುನಾಥನಿಗೆ ಅರ್ಪಿಸಿ ಈ ಜನ್ಮವನ್ನು ಕೂಡ ಅವನ ಪಾದಕ್ಕೆ ಒಪ್ಪಿಸಿ ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ತಕ್ಕಂಥ ಸದ್ಬುದ್ಧಿ ಸದ್ವಿವೇಕವನ್ನ ಸದ್ಗುರುನಾಥ ದಯಪಾಲಿಸಲಿ ಅಂತು. ಯಾಕಂದ್ರೆ ಮುಂದೆ ಕೊನೆಗೆ ಹೇಳಬಾರದಲ್ಲ, ಬಹಳ ಸುಂದರವಾಗಿ ಆ ವಿಷಯಕವಾಗಿನ ನಮ್ಮ ಅಣ್ಣ ಬೇನವಾಡದ ರಾಮನನ್ನು ಕೂಡ ಇದೇ ವಿಷಯಕವಾಗಿ ಉಪದೇಶ ಮಾಡ್ತಾನೆ. ಸಮಯ ಅದಕ್ಕೆ ಆಗಲ್ಲ ನಮ್ಗೆ. ಅಷ್ಟಾಗ ಶಾರ್ಟ್ ಬಟ್ ಸ್ವೀಟ್, ಶಾರ್ಟ್ ಇರಬೇಕು, ಸ್ವೀಟ್ ಇರಬೇಕು. ಬಲ್ಕ್ ಅಂತ ಅಂತೀವಿ ಅಂದ್ರೆ ಶುದ್ಧವಾಗಿರುವಂತದ್ದನ್ನಷ್ಟ. ನಿಮ್ಮ ಮನಸ್ಸು, ನಿಮ್ಮ ಮುಖ ಮುದ್ದೆ ಆಗೋದಕ್ಕಿಂತ ಮೊದಲ, ಯಾಕಂದ್ರೆ ನಿಮಗೆಲ್ಲ ಟೈಮ್ ಟು ಟೈಮ್ ಅಪ್ಪ, ನಮ್ಮಲ್ಲಿ ಟೈಮ್ ಇಲ್ಲ. ನಮ್ ಗಡಿಯಾರ ತೆಗೆದು ಬಿಟ್ಟಿದ್ದೇವೆ ನಾವು, ಟೈಮ್ ತೆಗೆದೇವೆ. ಯಾಕಂದ್ರೆ ಭಾಳ ಟೈಮ್ ಟು ಟೈಮ್. ನಿಮ್ಮ ಟೈಮ್ ಟು ಟೈಮ್ ನೋಡಿದ್ರೆ ನಮಗೆ ಏನು ಅನಿಸ್ತೈತಿ, ಅಬ್ಬಾವು ಟೈಮ್ ಟು ಟೈಮ್ ಮನಸ್ಸಾಯ್ತಾರೆ ಇವರು. ಹೌದ? ಹುಟ್ಟಿದ ಟೈಮ್ ಟು ಟೈಮ್ ಹುಟ್ಟಿದಿರಿ ನೀವು? ಹುಟ್ಟಿದಿರಿ? ಅವು ಪಾಪದ ನೀತಿಗನ್ನಾಗ ಎಷ್ಟು ಅಡಸಲಿ ಡಾಕ್ಟರ್ ಸಿಗದಾಗ ಎಲ್ಲಾ ತೊಂದ್ರೆ ಇದ್ದಾಗ ಈಗಿಗೆ ಬ್ಯಾನ್ ಬಂತಾವ. ಟೈಮ್ ಟು ಟೈಮ್ ಹುಟ್ಟಿದಿರಿ ನೀವು? ನೀವು ಹುಟ್ಟಿದ ಬೆಳಗ್ಗೆ ಟೈಮ್ ನೋಡ್ತೀರಿ, ಎಷ್ಟು ಗಳಿಗೆ, ಎಷ್ಟು ಮುಹೂರ್ತ, ಏನ ಹುಟ್ಟಿದ ಬೆಳಕವ. ಸಾಯುವುದು ಟೈಮ್ ಟು ಟೈಮ್ ಸಾಯ್ತಿ. ಮಳೆ ಇರಬಾರ್ದು, ಮಂದಿ ಗಳಸನೆ ಆಗಿರ್ಬಾರ್ದು, ಎಲ್ಲರೂ ಏನ್ ಬಿಟ್ಟಿಗೆ ಒಕ್ಕಲ ಎಲ್ಲ ಖಾಲಿ ಆಗಿರ್ಬೇಕು ಅಂತಂದ್ರೆ ಸಾಯ್ತ ಖಾತ್ರಿ ಐತಿ ನಿಮಗೆ? ಯಾವುದು ಖಾತ್ರಿ ಇಲ್ಲ. ಅದ್ರ ನಡು ಮಾತ್ರ ಟೈಮ್ ಐತಿ. ಹುಟ್ಟುವಾಗೂ ಟೈಮ್ ಇಲ್ಲ, ಸಾಯೋಗೂ ಟೈಮ್ ಇಲ್ಲ. ಆದ್ರ ನಡು ಟೈಮ್ ಟು ಟೈಮ್ ಏನು ಬದುಕಾಗ್ತಿಲ್ಲ. ದೇವ್ರು ನಿಮಗೆ ಪುಣ್ಯ ಹಾಕ್ತಿಲ್ಲ, ನಿಮಗೆ ಪುಣ್ಯ ಕೊಡಿ. ಏನ್ ಟೈಮ್? ಯಾವುದಕ್ಕೂ ಟೈಮ್ ಇಲ್ಲ. ಅದರಾಗ ನೀವು ಅದಕ್ಕಿಂತಲೂ ಹೆಚ್ಚಾಗಿ
ಮಹಾತ್ಮರ ಮುಖದಿಂದ ಶಾಸ್ತ್ರವನ್ನು ಕೇಳಬೇಕಾದಾಗ ಟೈಮ್ ನೋಡಬಾರ್ದು, ಆ ಕಡೆ ಲಕ್ಷ್ಯ ಕೊಡಬಾರ್ದು. ಏನ್ ಯಾಕಂದ್ರೆ ನಮ್ಮ ಆಯುಷ್ಯ ಇರೋದೇ ಯಾಕಂತ ಕೇಳಿದ್ರೆ ಆಯುಷ್ಯ ಇರೋ ಮಠ ಮಾಡೋ ಕೆಲಸ ಇದೆ. ನೀ ಕೊಟ್ಟ ಆಯುಷ್ಯ ಉಳ್ಳ ನಂತರ ಎಲ್ಲಿ ಕಳಿ ಅಂತ ಹೇಳ್ತಾನಂತ ಕೇಳಿದ್ರೆ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳಿಬೇಕು. ಪರಮಾತ್ಮ ಕೊಟ್ಟ ಆಯುಷ್ಯ ನಮಗಿತ್ತು ಅಂತ ಕೇಳಿದ್ರೆ ನಾವು ಸತ್ಸಂಗದಲ್ಲೇ ಕಾಲ ಕಳಿಬೇಕು. ಸುಮ್ಮನೆ ಆಚೆ ಇಲ್ಲಿ ಹೊಲ ಮನಿ ಹೆಂಡತಿ ಮಕ್ಕಳು ಸಂಪತ್ತು ಸೇರಿ ಒಂದಷ್ಟು ಮಂದಿ ಒಂದೊಂದು ನಮನೆ ನಾವು ಚಟಗಳು ಬರೀತಾರೆ. ಶರೀರಂ ಸ್ವರೂಪಂ, ಶರೀರ ಬಹಳ ಚಂದ ಇತ್ತು. ಅಷ್ಟೇ ನಿನ್ನ ಶರೀರ ಸುಂದರ ಇದ್ದಂಗನ ಅದಕ್ಕಿಂತಲೂ 2 ಪಟ್ಟು ಸುಂದರ ಹೆಂಡತಿ ಅಂದ್ರೂ ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ. ನಿನ್ನ ಕೀರ್ತಿಯನ್ನ ಎಲ್ಲಾ ಕಡೆ ವರ್ಣನ ಮಾಡ್ತಾರೆ. ದಶ ದಿಶೆಗೂ ನಿನ್ನ ಕೀರ್ತಿ ಐತೆ ಅಂದ್ರು. ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ. ಅಷ್ಟು ಸಂಪತ್ತು ಐತೆ ನಿಮ್ಮ ಕಡೆ. ಮೇರು ಪರ್ವತದಷ್ಟು ಅಷ್ಟು ಎತ್ತರ ಸಂಪತ್ತು ಐತೆ ಅಂದ್ರು ಗುರು ಬೋಧೆ ಒಂದಿಲ್ಲದಿದ್ದರೆ ಏನ್ ಮಾಡೋದು ತಗೊಂಡು ತತಃ ಕಿಂ. ಅದರಿಂದ ಏನ್ ಲಾಭ? ಇಷ್ಟೆಲ್ಲ ಇದ್ರು ಕೂಡ ಎಲ್ಲ ಬಿಟ್ಟ ಹೋಗೋದೈತೆ. ಏನ್ ತಗೊಂಡು ಹೋಗೋದ್ರೆ ಈಗ ಗಂಟೆಗೆ ಇಟ್ಕೋರಿ ನೀವು. ನಾವು ಬಿಡಾಕಿಲ್ಲ. ಹೆಂಗೆ ಮಣ್ಣು ಕೊಡ್ತಾರ ಮತ್ತ ಇಟ್ಕೋರಿ. ಆ ತೆಗಿನ್ಯಾಗ ಓದ್ ಮೊದಲ ಇಟ್ಕೋರಿ. ಹೊಡಿದರಂತೆ ಯಾರು ಬಿಡುವುದಿಲ್ಲ. ಕಿವ್ಯಾಗೇನು ಕಟ್ಟಕ್ಕಿದ್ರೆ ಬಿಡುವುದಿಲ್ಲ. ಹಣ ಅದೇನು ಹಣ ಹರ್ಕೊಂಡು ಏನೇನು ಕೇಳ್ತೀನಿ ಅಂತ ಏನ್ ಬಿಡ್ತಾರೋ ನಿಂದ. ಯಾವುದು ನಿನ್ನ ಹತ್ತಿರ ಬರಂಗಿಲ್ಲ, ಯಾರು ನಿನ್ನ ಮೇಲೆ ಬರಂಗಿಲ್ಲ, ಯಾವುದು ನಿನ್ನ ಮೇಲೆ ಬರಂಗಿಲ್ಲ. ಅದಕ್ಕೆ ಇಂಥ ಪರಿಸ್ಥಿತಿ ನಿಂದ ಇರ್ಬೇಕಾದಾಗ ಯಾಕೆ ಸುಳ್ಳು ಇದ್ರ ಮೇಲೆ ಮೋಹ ಮಾಡ್ತಿ? ಯಾಕೆ ಇದ್ರ ಮೇಲೆ ನಂಬಿಕೆ ಇಟ್ಕೊಂಡು ಕೂತಿದ್ದೀನಿ ನೀನು? ಅದಕ್ಕೆ ನಂಬಬೇಡ, ಇದ್ರ ಮೇಲೆ ಮೋಹ ಮಾಡಬೇಡ ಅಂತ ಇವತ್ತು ಹೇಳಿದರೆ. ಮೋಹ ಮುದ್ಗರ ಅಂತ ಒಂದು ಗ್ರಂಥನ ಐತಿ, ಶಂಕರಾಚಾರ್ಯರು ಬರೆದಾರ ಮೋಹ ಮುದ್ಗರ ಅಂತ. ಮೋಹವನ್ನ ನಾಶ ಮಾಡುವಂತ ಸದ್ಬುದ್ಧಿ ಸದ್ವಿವೇಕವನ್ನ ಕೃಪೆಯನ್ನ ನಮ್ಮ ಮೋಹ ನಷ್ಟವಾಗಿ ಆ ಮೋಹ ಏನಾಗಬೇಕು ಅಂತ ಕೇಳಿದ್ರೆ ಸದ್ಗುರುವಿನ ಪಾದಕ್ಕೆ ಈ ಶರೀರ ಇದು ಅರ್ಪಣವಾಗಿ ಕೂಡಲ ಸಂಗಮ ದೇವನ ಒಲಿಸ ಬಂದ ಈ ಶರೀರ ಪ್ರಸಾದಕಾಯ ಆಗಬೇಕಿದು. ಮಲಭಾಂಡ ಆಗಬಾರದು, ಮಂತ್ರ ಶರೀರ ಆಗಬೇಕು. ಈಗ ಮಲಭಾಂಡ ಐತಿ, ಇದು ಹೋಗಿ ಗುರುವಿನ ಕೃಪೆ ಪಡಿತು ಅಂದ್ರೆ ಇದು ಮಂತ್ರಮಯವಾಗ್ತದೆ. ಅಂತ ಕೃಪೆಯನ್ನು ಸದ್ಗುರುನಾಥ ಮಾಡಿ ಅಂತ ಹೇಳ್ತಾ ನನ್ನ ನುಡಿಪುಷ್ಪಗಳನ್ನು ಗುರುಪಾದ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ